ನಾನು ಠಾಕೂರ್ ವೀರೇಂದ್ರ ಪ್ರತಾಪ್ 60 ವರ್ಷದ ಶ್ರೀಮಂತ ವ್ಯಕ್ತಿಯಾಗಿದ್ದೆ. ಆದರೆ ನನಗೆ ಎಂತಹ ಕಾಯಿಲೆ ಇತ್ತೆಂದರೆ ಯಾರೂ ನನ್ನನ್ನು ಮದುವೆಯಾಗಲು ಬಯಸುತ್ತಿರಲಿಲ್ಲ. ಆದ್ದರಿಂದ ನಾನು ಅನಿವಾರ್ಯವಾಗಿ ವಾರಸುದಾರನಿಗಾಗಿ 18 ವರ್ಷದ ಒಬ್ಬ ವೇಶ್ಯೆಯನ್ನು ಮದುವೆಯಾದೆ. ಮದುವೆಯ ರಾತ್ರಿ ನಾನು ಅವಳ ಹತ್ತಿರ ಹೋದಾಗ ಅವಳು ನನಗೆ ವಿಚ್ಛೇದನ ನೀಡಬೇಡಿ, ನಾನು ನಿಮಗೆ ಏನನ್ನೋ ತೋರಿಸಲು ಬಯಸುತ್ತೇನೆ ಎಂದು ಹೇಳಿದಳು. ಅವಳು ತನ್ನ ತೋಳಿನಿಂದ ಬಟ್ಟೆಯನ್ನು ಸರಿಸಿದಳು ಮತ್ತು ಅಲ್ಲಿ ಏನೋ ಬರೆದಿದ್ದುದನ್ನು ನೋಡಿ ನನ್ನ ಮೈ ರೋಮಾಂಚನವಾಯಿತು. ನನ್ನ ಹೆಸರು ಠಾಕೂರ್ ವೀರೇಂದ್ರ ಪ್ರತಾಪ್. ನನಗೆ 60 ವರ್ಷವಾಗಿತ್ತು ಮತ್ತು ನಾನು ನನ್ನದೇ ಹವೇಲಿಯ ಗೋಡೆಗಳ ನಡುವೆ ಜೀವಂತ ಶವದಂತೆ ಉಳಿದಿದ್ದೆ. ನನ್ನ ಬಳಿ ಅಪಾರ ಸಂಪತ್ತಿತ್ತು. ಬಂಗಲೆಗಳು, ಜಮೀನುಗಳು, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತೆಂದರೆ 7 ತಲೆಮಾರುಗಳು ಕುಳಿತು ತಿಂದರೂ ಖಾಲಿಯಾಗುವುದಿಲ್ಲ. ಆದರೆ ಇವೆಲ್ಲದರ ಒಡೆಯನಾಗಿದ್ದರೂ ನಾನು ಒಳಗಿನಿಂದ ಖಾಲಿಯಾಗಿದ್ದೆ. ನನ್ನ ಸಂಪತ್ತು ನನ್ನ ಹೆಮ್ಮೆಯಾಗಿರಲಿಲ್ಲ, ಬದಲಿಗೆ ನನ್ನ ಸಂಕೋಲೆಗಳಾಗಿದ್ದವು. ನಾನು ಪ್ರತಿದಿನ ಈ ಸಂಪತ್ತಿನ ಹಾಸಿಗೆಯ ಮೇಲೆ ಮಲಗುತ್ತಿದ್ದೆ ಮತ್ತು ನನ್ನ ಉರಿಯುತ್ತಿರುವ ಚರ್ಮದ ನೋವಿನೊಂದಿಗೆ ಎಚ್ಚರಗೊಳ್ಳುತ್ತಿದ್ದೆ. ನನಗೊಂದು ವಿಚಿತ್ರ ಕಾಯಿಲೆಯಿತ್ತು. ಅದನ್ನು ವೈದ್ಯರು ಗಂಭೀರ ಸ್ಥಿತಿ ಎಂದರೆ, ಹಕೀಮರು ರಕ್ತದ ವಿಕಾರ ಎಂದರು ಮತ್ತು ಜನರು ದೇವರ ಶಿಕ್ಷೆ ಎಂದು ಕರೆಯುತ್ತಿದ್ದರು. ನನ್ನ ಚರ್ಮ ನನ್ನದಾಗಿ ಉಳಿದಿರಲಿಲ್ಲ. ಕೆಂಪು ಕಲೆಗಳಿಂದ ತುಂಬಿದ, ಯಾವಾಗಲೂ ಉರಿಯುವ ಚರ್ಮ. ನಾನು ಲಂಡನ್, ಸ್ವಿಟ್ಜರ್ಲೆಂಡ್, ಹಕೀಮರು, ಗಿಡಮೂಲಿಕೆಗಳು, ದರ್ಗಾಗಳು ಹೀಗೆ ಎಲ್ಲೆಡೆ ಚಿಕಿತ್ಸೆ ಮಾಡಿಸಿದೆ, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಬಾಲ್ಯದಲ್ಲಿ ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೆ ಮತ್ತು ಯೌವನದಲ್ಲಿ ತುಂಬಾ ಸುಂದರವಾಗಿದ್ದೆ ಎಂದು ಪರಿಗಣಿಸಲಾಗಿತ್ತು. ಜನರು ನನ್ನನ್ನು ನೋಡಲು ಹಂಬಲಿಸುತ್ತಿದ್ದರು, ಏಕೆಂದರೆ ನಾನು ಠಾಕೂರ್ ಸಾಹೇಬರ ಏಕೈಕ ಮಗನಾಗಿದ್ದೆ. ಆದರೆ 30 ವರ್ಷದ ವಯಸ್ಸಿನಲ್ಲಿ ಈ ಕಾಯಿಲೆ ಪ್ರಾರಂಭವಾಯಿತು. ಮೊದಲು ಸೊಂಟದ ಮೇಲೆ ಒಂದು ಕಲೆ, ನಂತರ ತೋಳುಗಳ ಮೇಲೆ, ಆಮೇಲೆ ಇಡೀ ದೇಹಕ್ಕೆ ಮತ್ತು ಮುಖದವರೆಗೂ ಹಬ್ಬಿತು. ಇಂದು 60ನೇ ವಯಸ್ಸಿನಲ್ಲಿ ನಾನು ಕನ್ನಡಿಯನ್ನು ನೋಡಲು ಕೂಡ ಭಯಪಡುತ್ತಿದ್ದೆ. ನನ್ನ ಸ್ವಂತ ಮುಖವನ್ನು ನೋಡಿ ನಾನೇ ಬೆಚ್ಚಿಬೀಳುತ್ತಿದ್ದೆ. ನನ್ನ ಕೆಲಸದವರು ಕೂಡ ನನ್ನಿಂದ ಕಣ್ಣು ತಪ್ಪಿಸುತ್ತಿದ್ದರು. ಅವರು ನನ್ನ ಬಳಿ ಬಂದಾಗ ಅವರ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ನನ್ನ ಕೋಣೆಗೆ ಬರುವಾಗ ಮುಖಕ್ಕೆ ಬಟ್ಟೆ, ಮಾಸ್ಕ್ ಕಟ್ಟಿಕೊಂಡು ಬರಬೇಕೆಂದು ನಾನು ಅವರಿಗೆ ಆದೇಶ ನೀಡಿದ್ದೆ. ನಾನು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತೇನೆ ಎಂದು ಅವರು ಭಾವಿಸಿದ್ದರು. ಆದರೆ ಸತ್ಯವೇನೆಂದರೆ ಅವರ ಕಣ್ಣುಗಳಲ್ಲಿ ನನಗಾಗಿರುವ ಅಸಹ್ಯವನ್ನು ನೋಡಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ನಾನು ಸಂಪೂರ್ಣ ಏಕಾಂಗಿಯಾಗಿದ್ದೆ. ನನ್ನ ಪತ್ನಿ ಚಾರು 20 ವರ್ಷಗಳ ಹಿಂದೆಯೇ ತೀರಿಹೋಗಿದ್ದಳು, ಅಥವಾ ಬಹುಶಃ ಅವಳನ್ನು ಕೊಲ್ಲಲಾಗಿತ್ತೋ ಏನೋ. ಇಂದಿನವರೆಗೂ ನನಗೆ ಸತ್ಯ ಗೊತ್ತಿಲ್ಲ. ಅವಳು ನನ್ನ ಯೌವನದ ಪ್ರೇಮಿಯಾಗಿದ್ದಳು. ತುಂಬಾ ಸುಂದರ ಮತ್ತು ಲವಲವಿಕೆಯ ಜೀವ. ಬಹುಶಃ ನನ್ನ ಕಾಯಿಲೆಯ ಸ್ಥಿತಿಯನ್ನು ನೋಡಿ ಅವಳಿಗೆ ಸಹಿಸಲು ಸಾಧ್ಯವಾಗಲಿಲ್ಲವೇನೋ. ಆನಂತರ ನಾನು ಕೇವಲ ಸಂಪತ್ತನ್ನು ಗಳಿಸಿದೆ. ನನ್ನ ಕಾಯಿಲೆಯನ್ನು ಮರೆಮಾಚುತ್ತಾ ನಾನು ಇನ್ನಷ್ಟು ಒಂಟಿಯಾಗುತ್ತಾ ಹೋದೆ. ಈಗ ನನಗೆ 60 ವರ್ಷ. ನನ್ನ ಮೂಳೆಗಳು ದುರ್ಬಲವಾಗುತ್ತಿದ್ದವು ಮತ್ತು ನನಗೆ ಒಂದೇ ಒಂದು ಭಯ ಕಾಡುತ್ತಿತ್ತು, ವಾರಸುದಾರನ ಕೊರತೆ. ನನಗೆ ಸ್ವಂತ ಎನ್ನುವವರು ಯಾರೂ ಇರಲಿಲ್ಲ. ಮಗನೂ ಇಲ್ಲ, ಮಗಳೂ ಇಲ್ಲ. ನಾನು ಸತ್ತ ತಕ್ಷಣ ದೂರದ ಸಂಬಂಧಿಗಳು ಈ ಹವೇಲಿ ಮತ್ತು ನನ್ನ ಸಂಪತ್ತಿನ ಮೇಲೆ ಮುಗಿಬಿದ್ದು ಎಲ್ಲವನ್ನೂ ಹಂಚಿಕೊಳ್ಳುತ್ತಾರೆ. ಈ ಆಲೋಚನೆ ನನಗೆ ಕಾಯಿಲೆಗಿಂತ ಹೆಚ್ಚು ನೋವು ನೀಡುತ್ತಿತ್ತು. ನನಗೆ ಯಾವುದೇ ಬೆಲೆ ತೆತ್ತಾದರೂ ಸರಿ, ಒಬ್ಬ ವಾರಸುದಾರ ಬೇಕಿತ್ತು. ಕಳೆದ 5 ವರ್ಷಗಳಲ್ಲಿ ನಾನು ಹಲವು ಕುಟುಂಬಗಳಿಗೆ ಮದುವೆಯ ಪ್ರಸ್ತಾಪ ಕಳುಹಿಸಿದೆ. ನಾನು ನನ್ನ ಅರ್ಧ ಆಸ್ತಿಯನ್ನು ಬರೆದುಕೊಡಲು ತಯಾರಿದ್ದೆ. ನನಗೆ ಬೇಕಿದ್ದುದು ಕೇವಲ ಒಂದು ಮಗು, ಒಬ್ಬ ಕಾನೂನುಬದ್ಧ ವಾರಸುದಾರ. ಆರಂಭದಲ್ಲಿ ಜನರನ್ನು ನನ್ನ ಸಂಪತ್ತಿನ ಹೊಳಪು ಆಕರ್ಷಿಸಿತು. ಅವರು ತಮ್ಮ ಹೆಣ್ಣು ಮಕ್ಕಳನ್ನು ಕರೆತಂದರು. ಆದರೆ ಅವರು ನನ್ನನ್ನು ನೋಡಿದ ತಕ್ಷಣ ಅಥವಾ ನನ್ನ ಕೈಗವಸು ತೆಗೆದ ಕೈಯನ್ನು ನೋಡಿದ ತಕ್ಷಣ ಅವರು ಭಯಭೀತರಾದರು. ನಂತರ ಕೆಲವರು ಮಗಳು ಓದುತ್ತಿದ್ದಾಳೆ ಎಂದು ನೆಪ ಹೇಳಿದರು, ಕೆಲವರು ಮಗಳು ಇನ್ನೂ ಚಿಕ್ಕವಳು ಎಂದರು. ಎಲ್ಲವೂ ಸುಳ್ಳು, ಕೇವಲ ಸುಳ್ಳು. ಯಾರು ತಮ್ಮ ಮಗಳನ್ನು ದೇಹ ಕೊಳೆಯುತ್ತಿರುವ ಮತ್ತು ಮುಖ ಭಯಾನಕವಾಗಿರುವ ನನ್ನಂತಹ ಮನುಷ್ಯನಿಗೆ ಕೊಡಲು ಬಯಸುವುದಿಲ್ಲ ಎಂಬುದು ಕಟು ಸತ್ಯವಾಗಿತ್ತು. ಯಾರು ತಮ್ಮ ಮಗಳನ್ನು ನನ್ನ ಹಾಸಿಗೆಯವರೆಗೆ ಕಳುಹಿಸಲು ತಯಾರಿರಲಿಲ್ಲ. ನಾನು ತುಂಬಾ ದಣಿದಿದ್ದೆ, ಒಡೆದು ಹೋಗಿದ್ದೆ. ಆ ರಾತ್ರಿಯೂ ಪರಿಸ್ಥಿತಿ ಅದೇ ಆಗಿತ್ತು. ನಾನು ನನ್ನ ಸ್ಟಡಿ ರೂಂನಲ್ಲಿ ಕುಳಿತಿದ್ದೆ. ಹೊರಗೆ ಮಳೆ ಸುರಿಯುತ್ತಿತ್ತು ಮತ್ತು ಒಳಗೆ ನನ್ನ ಚರ್ಮ ಉರಿಯುತ್ತಿತ್ತು. ನಾನು ನನ್ನ ಮ್ಯಾನೇಜರ್ ಜಯಂತ್ನನ್ನು ಕರೆದೆ. ಜಯಂತ್ ಕಳೆದ 25 ವರ್ಷಗಳಿಂದ ನನ್ನ ಜೊತೆಗಿದ್ದ. ತುಂಬಾ ಪ್ರಾಮಾಣಿಕ ಅಥವಾ ಬಹುಶಃ ಕೇವಲ ನನ್ನ ಸಂಪತ್ತಿಗೆ ನಿಷ್ಠಾವಂತ ಎನ್ನಬಹುದು. ಅವನೇ ನನ್ನ ಸಂಪೂರ್ಣ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದನು. ಅವನೇ ನನ್ನ ಕಣ್ಣು ಮತ್ತು ಕಿವಿ ಆಗಿದ್ದನು. ನನ್ನ ಕಾಯಿಲೆ ಇದ್ದರೂ ನನ್ನ ಮುಂದೆ ಆರಾಮವಾಗಿ ಕುಳಿತುಕೊಳ್ಳಬಲ್ಲ ಏಕೈಕ ವ್ಯಕ್ತಿ ಅವನೇ ಆಗಿದ್ದನು, ಏಕೆಂದರೆ
ಅವನು ನನ್ನ ಕಾಯಿಲೆಯನ್ನು ನೋಡುತ್ತಿರಲಿಲ್ಲ, ನನ್ನ ಸಂಪತ್ತನ್ನು ನೋಡುತ್ತಿದ್ದನು. ಅವನು ಎಂದಿನಂತೆ ಯಾವುದೇ ಭಾವನೆಯಿಲ್ಲದೆ ಬಂದನು. ಠಾಕೂರ್ ಸಾಹೇಬರೇ, ನೀವು ಕರೆದರಾ ಎಂದು ಕೇಳಿದನು. ನನ್ನ ದನಿ ನಡುಗುತ್ತಿತ್ತು. ನಾನು ಹೇಳಿದೆ, ಜಯಂತ್. ಎಲ್ಲರೂ ನಿರಾಕರಿಸಿದರು. ಕೊನೆಯ ನಂಬಿಕೆ ಆ ಶಕ್ತಾವತ್ ಕುಟುಂಬದ ಮೇಲಿತ್ತು. ಅವರೂ ನಿರಾಕರಿಸಿದರು. ಜಯಂತ್ ಮೌನವಾಗಿ ನಿಂತಿದ್ದನು. ಅವನ ಈ ಮೌನ ನನ್ನನ್ನು ಒಳಗಿನಿಂದ ಕಿರುಚುವಂತೆ ಮಾಡುತ್ತಿತ್ತು. ನಾನು ಕೇಳಿದೆ, ನಾನೇನು ಮಾಡಲಿ ಜಯಂತ್? ನಾನು ಸಾಯಲೇ? ನನ್ನೆಲ್ಲ ಆಸ್ತಿಯನ್ನು ಆ ಕಳ್ಳರಿಗಾಗಿ ಬಿಟ್ಟುಬಿಡಲೇ? ಜಯಂತ್ ಕೆಲವು ಕ್ಷಣ ಯೋಚಿಸಿದನು. ನಂತರ ಮೆಲ್ಲಗೆ ಹೇಳಿದನು, ನೀವು ಬೇಸರ ಮಾಡಿಕೊಳ್ಳದಿದ್ದರೆ ಒಂದು ದಾರಿಯಿದೆ. ನಾನು ತಕ್ಷಣ ಆತುರದಿಂದ ಕೇಳಿದೆ, ಯಾವ ದಾರಿ? ಅವನು ಹೇಳಿದನು, ಯಾವುದೇ ಡಾಕ್ಟರ್ ಇಲ್ಲ, ಚಿಕಿತ್ಸೆ ಇಲ್ಲ. ನಿಮಗೆ ವಾರಸುದಾರ ಬೇಕು. ನಿಮಗೆ ಒಂದು ಮಗು ಬೇಕು, ಪತ್ನಿ ಅಲ್ಲ, ಒಂದು ತಾಯಿ ಬೇಕು. ನನಗೆ ಆಶ್ಚರ್ಯವಾಯಿತು. ಅದರರ್ಥವೇನು? ಅವನು ಹೇಳಿದನು, ಒಳ್ಳೆಯ ಕುಟುಂಬಗಳು ತಮ್ಮ ಹೆಣ್ಣುಮಕ್ಕಳಿಗಾಗಿ ಸಮಾಜ ಮತ್ತು ಗೌರವವನ್ನು ನೋಡುತ್ತಾರೆ. ಆದ್ದರಿಂದ ಅವರು ನಿಮ್ಮನ್ನು ತಿರಸ್ಕರಿಸುತ್ತಾರೆ. ಆದರೆ ಕೆಲವು ಜಾಗಗಳು ಎಂತಿವೆಯೆಂದರೆ ಅಲ್ಲಿ ಕೇವಲ ವ್ಯಾಪಾರ ನಡೆಯುತ್ತದೆ. ಇದು ಕೇಳಿ ನನಗೆ ಬೆವರು ಬರಲಾರಂಭಿಸಿತು, ಏಕೆಂದರೆ ನಾನು ಅವನ ಸೂಚನೆಯನ್ನು ಅರ್ಥಮಾಡಿಕೊಂಡಿದ್ದೆ. ನಾನು ಹೇಳಿದೆ, ಜಯಂತ್, ನಿನಗೆ ಪ್ರಜ್ಞೆ ಇದೆಯಾ? ನೀನು ನನ್ನ ಬಳಿ ಮಾರುಕಟ್ಟೆಗೆ ಹೋಗುವ ಮಾತಾಡುತ್ತಿದ್ದೀಯಾ? ಅವನು ತಲೆ ಅಲ್ಲಾಡಿಸುತ್ತಾ ಹೇಳಿದನು, ಇಲ್ಲ ಠಾಕೂರ್ ಸಾಹೇಬರೇ, ಮಾರುಕಟ್ಟೆಗೆ ಹೋಗುವುದಲ್ಲ, ಮಾರುಕಟ್ಟೆಯಿಂದ ಒಂದು ಒಪ್ಪಂದ ಮಾಡಿಕೊಳ್ಳುವ ಬಗ್ಗೆ ಮಾತನಾಡುತ್ತಿದ್ದೇನೆ. ನಿಮಗೆ ವಾರಸುದಾರನನ್ನು ನೀಡಬಲ್ಲ ಮತ್ತು ಅದಕ್ಕೆ ಬದಲಾಗಿ ನೀವು ನೀಡುವ ಬೆಲೆಯನ್ನು ಪಡೆಯಬಲ್ಲ ಮಹಿಳೆ ನಿಮಗೆ ಬೇಕು. ಇದು ಕೇಳಿ ನನ್ನ ರಕ್ತ ಕುದಿಯಿತು. ಒಬ್ಬ ವೇಶ್ಯೆ ನನ್ನ ವಾರಸುದಾರನ ತಾಯಿಯಾಗುತ್ತಾಳೆ? ಜನ ಏನು ಹೇಳುತ್ತಾರೆ? ಜಯಂತ್ ಲಘುವಾದ ತಣ್ಣನೆಯ ನಗುವಿನೊಂದಿಗೆ ಹೇಳಿದನು, ಠಾಕೂರ್ ಸಾಹೇಬರೇ, ಜನರು ಈಗಲೂ ನಿಮ್ಮ ಬಗ್ಗೆ ಕಡಿಮೆ ಮಾತನಾಡುತ್ತಾರೆಯೇ? ಜನರು ನಿಮ್ಮ ಸಾವಿಗಾಗಿ ಕಾಯುತ್ತಿದ್ದಾರೆ. ಆದರೆ ಯಾವಾಗ ನಿಮ್ಮ ವಾರಸುದಾರ ಈ ಹವೇಲಿಯಲ್ಲಿ ಹುಟ್ಟುತ್ತಾನೋ ಆಗ ಅವನ ತಾಯಿಯ ಹೆಸರನ್ನು ಕೇಳುವ ಧೈರ್ಯ ಯಾರಿಗೂ ಇರುವುದಿಲ್ಲ. ಎಲ್ಲರೂ ಅವನನ್ನು ಕೇವಲ ಠಾಕೂರ್ ವೀರೇಂದ್ರ ಪ್ರತಾಪ್ ಅವರ ಮಗ ಅಥವಾ ಮಗಳು ಎಂದು ಕರೆಯುತ್ತಾರೆ. ಅವನ ಮಾತುಗಳು ನನ್ನ ಎದೆಯಲ್ಲಿ ವಿಷದಂತೆ ಇಳಿಯುತ್ತಿದ್ದವು. ಅವನು ಸತ್ಯ ಹೇಳುತ್ತಿದ್ದನು. ನನಗೆ ಇದಕ್ಕಿಂತ ಹೆಚ್ಚು ಒಬ್ಬ ವಾರಸುದಾರನ ಅಗತ್ಯವಿತ್ತು. ಆದರೆ ಮನಸ್ಸಿನಲ್ಲಿ ಯೋಚನೆ ಬಂತು. ಒಬ್ಬ ಪೇಟೆ ಹೆಂಗಸು, ಅವಳ ರಕ್ತ, ಅವಳ ಕೊಳೆ. ಆಗಲೇ ಜಯಂತ್ ನನ್ನ ಕುರ್ಚಿಯ ಹತ್ತಿರ ಬಂದು ತುಂಬಾ ದನಿ ತಗ್ಗಿಸಿ ಹೇಳಿದನು, ಠಾಕೂರ್ ಸಾಹೇಬರೇ, ನಾನು ಎಲ್ಲಾ ಏರ್ಪಾಡು ಮಾಡಬಲ್ಲೆ. ನನಗೊಂದು ಜಾಗ ಗೊತ್ತು. ಅಲ್ಲಿ ಒಬ್ಬ ಹುಡುಗಿ ಇದ್ದಾಳೆ. ಹೊಸದಾಗಿ ಬಂದಿದ್ದಾಳೆ. ಇನ್ನೂ ಮುಟ್ಟದವಳು, ಪವಿತ್ರವಾಗಿದ್ದಾಳೆ. ಅವಳ ತಾಯಿ ತೀರಿ ಹೋಗಿದ್ದರು ಮತ್ತು ಸಾಲ ಬಿಟ್ಟು ಹೋಗಿದ್ದರು. ಆದ್ದರಿಂದ ಕೋಠಿಯವಳು ಅವಳನ್ನು ಕರೆದುಕೊಂಡು ಹೋಗಿದ್ದಾಳೆ. ಅವಳ ವಯಸ್ಸು ಕೇವಲ 18 ವರ್ಷ. ಅವಳನ್ನು ಮುಂದಿನ ಕೆಲಸಕ್ಕಾಗಿ ತಯಾರು ಮಾಡಲಾಗುತ್ತಿತ್ತು. ಆದರೆ ನಾನು ಮಾಲೀಕರಿಗೆ ದೊಡ್ಡ ಮೊತ್ತದ ಹಣವನ್ನು ನೀಡಿದ್ದೇನೆ. ಅವಳು ನಿಮ್ಮನ್ನು ಮದುವೆಯಾಗುತ್ತಾಳೆ, ನಿಮ್ಮ ಮಗುವಿಗೆ ಜನ್ಮ ನೀಡುತ್ತಾಳೆ ಮತ್ತು ನಂತರ ನೀವು ಇಷ್ಟ ಬಂದ ನಿರ್ಧಾರ ತೆಗೆದುಕೊಳ್ಳಬಹುದು. ಇದು ಕೇಳಿ ನಾನು ದಂಗಾಗಿ ಹೋದೆ. ಒಬ್ಬ 18ರಿಂದ 19 ವರ್ಷದ ಹೊಳೆಯುವ ಹುಡುಗಿ, ನನ್ನ ಉರಿಯುತ್ತಿರುವ ದೇಹ ಇದ್ದಕ್ಕಿದ್ದಂತೆ ತಣ್ಣಗಾದಂತಾಯಿತು. ನಾನು ಒಂದು ಸ್ಪಷ್ಟವಾದ ವ್ಯಾಪಾರ ಮಾಡಿಕೊಳ್ಳುತ್ತೇನೆ ಎಂಬ ಆಲೋಚನೆ ನನ್ನ ಮನಸ್ಸಿಗೆ ಬಂತು. ನಾನು ಅವಳಿಗೆ ಹಣ ಕೊಡುತ್ತೇನೆ ಮತ್ತು ಅವಳು ನನಗೆ ವಾರಸುದಾರನನ್ನು ಕೊಡುತ್ತಾಳೆ. ಸಮಾಜದ ಗೊಂದಲವಿಲ್ಲ, ಸಂಬಂಧಗಳ ಪ್ರದರ್ಶನವಿಲ್ಲ. ನಾನು ಜಯಂತ್ ಕಡೆಗೆ ನೋಡಿದೆ. ಅವನು ನನ್ನ ನಿರ್ಧಾರಕ್ಕಾಗಿ ಕಾಯುತ್ತಿದ್ದನು. ನನ್ನ ಇಡೀ ಜೀವನದ ಅಹಂಕಾರ ಆ ಆಸೆಯ ಮುಂದೆ ಸೋತಿತು. ನನಗೆ ವಾರಸುದಾರ ಬೇಕಿತ್ತು. ಆದ್ದರಿಂದ ನಾನು ಕಣ್ಣು ಮುಚ್ಚಿ ಹೇಳಿದೆ, ತಯಾರಿ ನಡೆಸು. ಮಾರನೇ ದಿನವೇ ಜಯಂತ್ ಎಲ್ಲಾ ತಯಾರಿ ಮಾಡಿಕೊಂಡಿದ್ದನು. ಹುಡುಗಿಯನ್ನು ಕೋಠಿಯಿಂದ ಹೊರತೆಗೆದು ಒಂದು ಸುರಕ್ಷಿತ ಮನೆಯಲ್ಲಿ ಇರಿಸಲಾಗಿದೆ ಮತ್ತು ಅಲ್ಲಿಯೇ ಮದುವೆ ನಡೆಯಲಿದೆ ಎಂದು ಅವನು ತಿಳಿಸಿದನು. ನಾನು ತಯಾರಾಗಿದ್ದೆ. ನಾನು ನನ್ನ ಅತ್ಯುತ್ತಮ ಬಟ್ಟೆಗಳನ್ನು ಧರಿಸಿದೆ. ರೋಗಪೀಡಿತ ಕೈಗಳಿಗೆ ರೇಷ್ಮೆಯ ಕೈಗವಸುಗಳನ್ನು, ಗ್ಲೌಸ್ ಹಾಕಿಕೊಂಡೆ ಮತ್ತು ನನ್ನ ಕಾಯಿಲೆಯ ವಾಸನೆಯನ್ನು ಮರೆಮಾಚಲು ಕಟುವಾದ ಸುಗಂಧ ದ್ರವ್ಯವನ್ನು ಹಾಕಿಕೊಂಡೆ. ನಾವು ನಗರದ ಹೊರವಲಯದಲ್ಲಿರುವ ಒಂದು ಸ್ವಚ್ಛವಾದ ಸಣ್ಣ ಮನೆಗೆ ತಲುಪಿದೆವು. ಅದನ್ನು ಜಯಂತ್ ಇದೇ ಕೆಲಸಕ್ಕಾಗಿ ಬಾಡಿಗೆಗೆ ಪಡೆದಿದ್ದನು. ಆ ಹುಡುಗಿ ಒಂದು ಮೂಲೆಯಲ್ಲಿ ಭಯದಿಂದ ಕುಳಿತಿದ್ದಳು. ಅವಳಿಗೆ ಬಲವಂತವಾಗಿ ಕೆಂಪು ಸೀರೆ ಉಡಿಸಲಾಗಿತ್ತು. ಅವಳು ನಿಜವಾಗಿಯೂ 18 ವರ್ಷದವಳಂತೆ ಕಾಣುತ್ತಿದ್ದಳು, ಬಹುಶಃ ಅದಕ್ಕಿಂತ ಚಿಕ್ಕವಳು. ಅರಳುವ ಮೊದಲೇ ಚಿವುಟಿ ಹಾಕಲಾದ ಒಂದು ಮುಗ್ಧ ಹೂವಿನಂತೆ. ಅವಳ ಮುಖ ಕಣ್ಣೀರಿನಿಂದ ಒದ್ದೆಯಾಗಿತ್ತು ಮತ್ತು ಕಣ್ಣುಗಳು ನೆಲದ ಮೇಲೆ ನೆಟ್ಟಿದ್ದವು. ಪಂಡಿತರು ಬೇಗನೆ ಮದುವೆಯ ತಯಾರಿಯನ್ನು ಪ್ರಾರಂಭಿಸಿದರು. ಸಪ್ತಪದಿಯ ಸಮಯದಲ್ಲಿ ನಾನು ಮುಂದೆ ಹೋದೆ. ಕೈಗವಸು ಹಾಕಿದ್ದ ನನ್ನ ಕೈಗಳು ನಡುಗಲಿಲ್ಲ, ಆದರೆ ನನ್ನ ಹೃದಯ ಖಂಡಿತವಾಗಿಯೂ ನಡುಗಿತು.
ನನ್ನ ಕಡೆಯಿಂದ ಜಯಂತ್ ಮತ್ತು ಒಬ್ಬ ಪರಿಚಯಸ್ಥರೂ ಇದ್ದರು. ಅವಳ ಕಡೆಯಿಂದ ಯಾರೂ ಬಂದಿರಲಿಲ್ಲ. ಕನ್ಯಾದಾನ ಮತ್ತು ವರಮಾಲೆಯ ಸಮಯ ಬಂದಾಗ ಅವಳ ತುಟಿಗಳು ಕೂಡ ತೆರೆಯಲಿಲ್ಲ. ಅವಳು ಸುಮ್ಮನೆ ನಡುಗುತ್ತಿದ್ದಳು. ನಾನೇನು ಮಾಡುತ್ತಿದ್ದೇನೆ ಎಂದು ನನಗೆ ತೀವ್ರ ಪಶ್ಚಾತ್ತಾಪವಾಯಿತು. ಒಬ್ಬ 60 ವರ್ಷದ ರೋಗಿ, ಕುರೂಪಿ ಮನುಷ್ಯ ಒಬ್ಬ 18 ವರ್ಷದ ಹುಡುಗಿಯ ಜೀವನವನ್ನು ಖರೀದಿಸುತ್ತಿದ್ದನು. ನಾನು ಅವಳ ಮುಗ್ಧತೆಯನ್ನು ವ್ಯಾಪಾರ ಮಾಡಿಕೊಂಡಿದ್ದೆ. ಆದರೆ ನಂತರ ನನಗೆ ನನ್ನ ಒಂಟಿತನದ ನೆನಪಾಯಿತು. ಅನಾಥನಾಗಿ ಸಾಯುವ ಭಯ ನೆನಪಾಯಿತು ಮತ್ತು ವಾರಸುದಾರನನ್ನು ಪಡೆಯುವ ನನ್ನ ಬಯಕೆ ನನ್ನ ಎಲ್ಲಾ ಪಶ್ಚಾತ್ತಾಪಗಳಿಗಿಂತ ಭಾರವಾಯಿತು. ನಾನು ಅವಳ ಕಡೆಗೆ ನೋಡಿದೆ, ಆದರೆ ಅವಳು ಒಮ್ಮೆಯೂ ನನ್ನ ಕಡೆಗೆ ಕಣ್ಣೆತ್ತಿ ನೋಡಲಿಲ್ಲ. ಹಿಂತಿರುಗುವಾಗ ನಾವಿಬ್ಬರೂ ಸಂಪೂರ್ಣ ಮೌನವಾಗಿದ್ದೆವು. ಅವಳು ಕಾರಿನ ಹಿಂದಿನ ಸೀಟಿನಲ್ಲಿ ದೂರದ ಮೂಲೆಯಲ್ಲಿ ಮುದುಡಿ ಕುಳಿತಿದ್ದಳು. ನಮ್ಮಿಬ್ಬರ ನಡುವೆ ತುಂಬಾ ದೂರವಿದ್ದಂತೆ. ನಾನು ನನ್ನ ಕಾಯಿಲೆ ಮತ್ತು ಸಂಪತ್ತಿನ ಅಹಂಕಾರದಲ್ಲಿದ್ದೆ ಮತ್ತು ಅವಳು ತನ್ನ ಭಯ ಮತ್ತು ಬಡತನದಲ್ಲಿ ಸಿಲುಕಿದ್ದಳು. ನನಗೆ ಅವಳ ಹೆಸರು ಕೂಡ ಸರಿಯಾಗಿ ನೆನಪಿರಲಿಲ್ಲ, ಏಕೆಂದರೆ ನನಗೆ ಅವಳು ಕೇವಲ ಒಂದು ಒಪ್ಪಂದವಾಗಿದ್ದಳು, ವಾರಸುದಾರನನ್ನು ನೀಡುವ ಮಾಧ್ಯಮ. ಹವೇಲಿಗೆ ತಲುಪಿದಾಗ ರಾತ್ರಿ ಬಹಳ ಆಗಿತ್ತು. ನನ್ನ ಕೆಲಸದವರು ಎಲ್ಲರೂ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ಸ್ವಲ್ಪ ಭಯವೂ ಇತ್ತು, ಏಕೆಂದರೆ ಅವರು ಹೊಸ ಯಜಮಾನಿಯನ್ನು ನೋಡುತ್ತಿದ್ದರು. ಜಯಂತ್ ಅವರಿಗೆ ಮೊದಲೇ ಕಟ್ಟುನಿಟ್ಟಾಗಿ ಹೇಳಿದ್ದನು. ಆದ್ದರಿಂದ ಕೆಲಸದಾಳುಗಳು ಅವಳನ್ನು ನೇರವಾಗಿ ನನ್ನ ಕೋಣೆಗೆ ಕರೆದೊಯ್ದರು. ಅದೇ ಕೋಣೆ ನನ್ನ ಪತ್ನಿ ಚಾರು ಸಾವಿನ ನಂತರ 20 ವರ್ಷಗಳಿಂದ ಖಾಲಿ ಬಿದ್ದಿತ್ತು, ಅಥವಾ ನನ್ನ ಕಾಯಿಲೆಯಿಂದಾಗಿ ಹಾಳಾಗಿತ್ತು ಎನ್ನಬಹುದು. ನಾನು ಸ್ವಲ್ಪ ಹೊತ್ತು ನನ್ನ ಸ್ಟಡಿ ರೂಂನಲ್ಲಿ ಕುಳಿತಿದ್ದೆ. ನನ್ನನ್ನು ನಾನು ಸಮಾಧಾನಪಡಿಸಿಕೊಳ್ಳುತ್ತಿದ್ದೆ. ನಾನು ಒಬ್ಬ ಗಂಡನಲ್ಲ, ಒಬ್ಬ ಖರೀದಿದಾರ ಎಂದು ನನಗೆ ತಿಳಿದಿತ್ತು, ಮತ್ತು ಇಂದು ನಾನು ನನ್ನ ಖರೀದಿಸಿದ ವಸ್ತುವನ್ನು ಎದುರಿಸಬೇಕಾಗಿತ್ತು. ನಾನು ಕೋಣೆಗೆ ಹೋದಾಗ ಅವಳು ಮಂಚದ ಮೂಲೆಯಲ್ಲಿ ಮೊಣಕಾಲಲ್ಲಿ ತಲೆಯಿಟ್ಟು ಕುಳಿತಿದ್ದಳು. ಅದೇ ಕೆಂಪು ಬಟ್ಟೆಯನ್ನು ಇನ್ನೂ ಧರಿಸಿದ್ದಳು. ನಾನು ಬಾಗಿಲು ಮುಚ್ಚಿದೆ. ಶಬ್ದ ಕೇಳಿ ಅವಳು ತಲೆ ಎತ್ತಿದಳು, ಮತ್ತು ಅವಳ ಕಣ್ಣುಗಳಲ್ಲಿ ಇದ್ದ ಭಯವನ್ನು ನೋಡಿ ನಾನು ಒಳಗಿನಿಂದ ನಲುಗಿ ಹೋದೆ. ಸಾಕ್ಷಾತ್ ಸಾವೇ ಎದುರು ನಿಂತಿದೆಯೇನೋ ಎಂಬಂತೆ ಅವಳು ನನ್ನನ್ನು ನೋಡುತ್ತಿದ್ದಳು. ಅವಳ ದೃಷ್ಟಿ ನನ್ನ ಮುಖ, ನನ್ನ ಹಾಳಾದ ಚರ್ಮ, ವಿರೂಪಗೊಂಡ ಲಕ್ಷಣಗಳು ಮತ್ತು ನಂತರ ನನ್ನ ಕೈಗವಸುಗಳ ಮೇಲೆ ಹೋಯಿತು. ನಾನು ಯಾವ ಕಾಯಿಲೆಯಿಂದ ಬಳಲುತ್ತಿದ್ದೇನೆ ಎಂದು ಅವಳಿಗೆ ಅರ್ಥವಾಗಿತ್ತು. ಅವಳು ನನ್ನ ಮುಖ ನೋಡಿ ಭಯಪಟ್ಟಿದ್ದಳು ಮತ್ತು ತನ್ನ ಇಡೀ ಜೀವನವನ್ನು ನನ್ನಂತಹ ಮನುಷ್ಯನೊಂದಿಗೆ ಕಳೆಯಬೇಕಾಗುತ್ತದೆ ಎಂಬ ವಿಷಯದಿಂದಲೂ ಭಯಪಟ್ಟಿದ್ದಳು. ನಾನು ಪ್ರತಿದಿನ ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡಿ ಇದೇ ಅಸಹ್ಯವನ್ನು ಅನುಭವಿಸುತ್ತೇನೆ ಎಂದು ಅವಳಿಗೆ ಹೇಳಬೇಕೆನಿಸಿತು. ಆದರೆ ನಾನು ಸುಮ್ಮನಿದ್ದೆ. ನಾನು ನಿಧಾನವಾಗಿ ಅವಳ ಕಡೆಗೆ ಹೋದಾಗ ಅವಳು ಭಯದಿಂದ ಮಂಚದ ಮೇಲೆ ಹಿಂದಕ್ಕೆ ಸರಿದಳು. ಎಷ್ಟರ ಮಟ್ಟಿಗೆ ಎಂದರೆ ಅವಳ ಬೆನ್ನು ಗೋಡೆಗೆ ತಾಗಿತು. ಅವಳಿಗೆ ತಪ್ಪಿಸಿಕೊಳ್ಳಲು ಯಾವುದೇ ಜಾಗವಿರಲಿಲ್ಲ. ನಾನು ಅವಳ ಹತ್ತಿರ ಹೋಗುತ್ತಲೇ ಇದ್ದೆ. ನಾನು ಬಹುಶಃ ಅವಳೊಂದಿಗೆ ಮಾತನಾಡಲು ಬಯಸಿದ್ದೆ, ಅವಳಿಗೆ ಭರವಸೆ ನೀಡಲು ಬಯಸಿದ್ದೆ, ಅಥವಾ ನನಗೆ ಅವಳಿಂದ ಯಾವುದೇ ಹಾನಿ ಇಲ್ಲ ಎಂದು ಹೇಳಲು ಬಯಸಿದ್ದೆ. ನನಗೆ ಕೇವಲ ಒಬ್ಬ ವಾರಸುದಾರ ಬೇಕು. ನಾನು ಕೈಗವಸು ಧರಿಸಿದ ನನ್ನ ಕೈಯನ್ನು ಅವಳ ಕಡೆಗೆ ಚಾಚಿದೆ. ಅವಳು ಕಿರುಚಲಿಲ್ಲ. ಅವಳ ಧ್ವನಿ ಗಂಟಲಲ್ಲೇ ಸಿಲುಕಿತ್ತು, ಬಿಕ್ಕಳಿಕೆಯೂ ಬರಲಿಲ್ಲ. ಅವಳು ಬೇಗನೆ ಕಣ್ಣೀರು ಒರೆಸಿಕೊಂಡಳು. ತನ್ನ ನಡುಗುವ ಧ್ವನಿಯನ್ನು ಸರಿಪಡಿಸಿಕೊಂಡಳು ಮತ್ತು ನನ್ನ ಕಡೆಗೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಭಯವಿತ್ತು, ಆದರೆ ಈಗ ಒಂದು ವಿಚಿತ್ರವಾದ ಬೇಡಿಕೆಯಿತ್ತು. ಅವಳು ತುಂಬಾ ಸಣ್ಣ ದನಿಯಲ್ಲಿ ನನಗೆ ವಿಚ್ಛೇದನ ತಲಕ್ ನೀಡಬೇಡಿ ಎಂದಳು. ನಾನು ಆಶ್ಚರ್ಯಚಕಿತನಾದೆ, ಏಕೆಂದರೆ ನಾನೇನೋ ಹೇಳಲು ಹೋಗುತ್ತಿದ್ದೆ, ಆದರೆ ಇದು ನನ್ನ ಆಲೋಚನೆಗೆ ಸಂಪೂರ್ಣ ವಿರುದ್ಧವಾಗಿತ್ತು. ನಾನು ಅವಳನ್ನು ನೋಡುತ್ತಲೇ ಇದ್ದೆ, ಮತ್ತು ಬಹುಶಃ ನನ್ನ ಮೌನವನ್ನು ಅವಳು ತಪ್ಪು ತಿಳಿದುಕೊಂಡಳು. ಅವಳು ಬೇಗನೆ ನಾನು ನಿಮಗೆ ಏನನ್ನೋ ತೋರಿಸಬೇಕು ಎಂದಳು. ಅವಳು ಒಂದು ಕ್ಷಣ ನಿಂತು ನನ್ನ ಮುಖವನ್ನೇ ನೋಡುತ್ತಿದ್ದಳು, ನನ್ನ ಮನಸ್ಸಿನ ಮಾತನ್ನು ಓದಲು ಬಯಸುವಂತೆ. ನಾನು ಏನನ್ನಾದರೂ ಹೇಳುವ ಮೊದಲೇ ಅವಳು ತನ್ನ ಅಂಗಿಯ ತೋಳನ್ನು ಮೇಲಕ್ಕೆ ಎಳೆಯಲು ಪ್ರಾರಂಭಿಸಿದಳು. ಅವಳ ಕೈ ನಡುಗುತ್ತಿತ್ತು. ಅವಳು ಮೊಣಕೈಗಿಂತ ಮೇಲಕ್ಕೆ ಬಟ್ಟೆಯನ್ನು ಎಳೆದು ತನ್ನ ಮಣಿಕಟ್ಟನ್ನು ತೋರಿಸಿದಳು. ಅವಳ ಬಿಳಿ ಚರ್ಮದ ಮೇಲೆ ಒಂದು ಹಳೆಯ ಗುರುತು ಇತ್ತು. ಯಾವುದೋ ಅಕ್ಷರ, ಯಾವುದೋ ವಿಶೇಷ ಗುರುತು. ಅದು ಸಮಯದೊಂದಿಗೆ ಮಸುಕಾಗಿತ್ತು, ಆದರೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಆ ಗುರುತನ್ನು ಕೇವಲ ಒಂದು ಬಾರಿ ನೋಡಿದೆ ಮತ್ತು ನನ್ನ ಕಾಲುಗಳು ಭೂಮಿಯಲ್ಲಿ ಹೂತು ಹೋದಂತಾದವು. ನನ್ನ ಉಸಿರು ಕಟಕ್ಕೆಂದು ನಿಂತಿತು. ಕೋಣೆಯ ಗಾಳಿ ಇದ್ದಕ್ಕಿದ್ದಂತೆ ನಿಂತು ಹೋದಂತಾಯಿತು. ನನ್ನ ಚರ್ಮದ ಮೇಲೆ ಯಾವಾಗಲೂ ಇರುತ್ತಿದ್ದ ಉರಿ ಕೂಡ ಅದೇ ಕ್ಷಣ ತಣ್ಣಗಾಯಿತು. ನನ್ನ ಮೈ ರೋಮಾಂಚನವಾಯಿತು. ನಾನು ಕಷ್ಟಪಟ್ಟು ಮಾತನಾಡಿದೆ, ಈ ಗುರುತು, ಇದು ಹೇಗೆ ಸಾಧ್ಯ? ನಾನು ಒಂದು ಕ್ಷಣದಲ್ಲಿ ಆ ಹುಡುಗಿಯನ್ನು, ಆ ಕೋಣೆಯನ್ನು, ನನ್ನ ಕಾಯಿಲೆಯನ್ನು, ಎಲ್ಲವನ್ನೂ ಮರೆತುಬಿಟ್ಟೆ.
ನನ್ನ ಮನಸ್ಸು 20 ವರ್ಷ ಹಿಂದಕ್ಕೆ ಹೋಯಿತು. ನಾನು ನನ್ನ ಭೂತಕಾಲಕ್ಕೆ ಜಾರಿದೆ. ನನ್ನ ಪತ್ನಿ ತೀರಿಕೊಂಡ ಅದೇ ದಿನಕ್ಕೆ ನಾನು ಹೋದೆ. 20 ವರ್ಷಗಳ ಹಿಂದೆ ನಾನು ಇದೇ ತೋಳನ್ನು ನೋಡುತ್ತಿದ್ದೆ ಮತ್ತು ನನಗೆ ತಲೆ ತಿರುಗಿದಂತಾಗಿತ್ತು. ನಾನು ನನ್ನ ಹವೇಲಿಯ ಆ ಅಲಂಕಾರಿಕ ಕೋಣೆಯಲ್ಲಿ ಇರಲಿಲ್ಲ. ಈ 18 ವರ್ಷದ ಹುಡುಗಿಯ ಮುಂದೆ ನಿಂತಿರಲಿಲ್ಲ, ಬದಲಿಗೆ 20 ವರ್ಷ ಹಿಂದಕ್ಕೆ ತಲುಪಿದ್ದೆ. ನನ್ನ ನೆನಪುಗಳ ಆ ಗಾಯ, ಅದನ್ನು ನಾನು ನನ್ನ ಸಂಪತ್ತು ಮತ್ತು ಕಾಯಿಲೆಯ ಅಡಿಯಲ್ಲಿ ಒತ್ತಿಟ್ಟಿದ್ದೆ. ಅದು ಇದ್ದಕ್ಕಿದ್ದಂತೆ ಮತ್ತೆ ತೆರೆದುಕೊಂಡಿತು. ನಾನು ಠಾಕೂರ್ ವೀರೇಂದ್ರ ಪ್ರತಾಪ್ ಆಗಿದ್ದೆ. ಆದರೆ ಆ ರೋಗಿ ಮತ್ತು ಕುರೂಪಿ ವೀರೇಂದ್ರ ಪ್ರತಾಪ್ ಅಲ್ಲ, ಬದಲಿಗೆ 30 ವರ್ಷದ ಸುಂದರ, ಶಕ್ತಿಶಾಲಿ ಮತ್ತು ಅಹಂಕಾರಿ ವೀರೇಂದ್ರ ಪ್ರತಾಪ್. ನನ್ನ ಜೀವನ ಸಂಪೂರ್ಣವಾಗಿ ಚೆನ್ನಾಗಿತ್ತು. ನನ್ನ ಬಳಿ ಅಪಾರ ಸಂಪತ್ತಿತ್ತು ಮತ್ತು ನನ್ನ ಪತ್ನಿ ಚಾರು ಇದ್ದಳು. ಅವಳು ನನ್ನ ಹೆಮ್ಮೆಯಾಗಿದ್ದಳು. ಅವಳ ಸೌಂದರ್ಯ ಅಪ್ರತಿಮವಾಗಿತ್ತು ಮತ್ತು ಅವಳ ಪ್ರೀತಿ ನನ್ನ ಅತಿದೊಡ್ಡ ಆಸರೆಯಾಗಿತ್ತು. ನಾವಿಬ್ಬರೂ ತುಂಬಾ ಸಂತೋಷವಾಗಿದ್ದೆವು. ನಮ್ಮ ಮದುವೆಯಾಗಿ 5 ವರ್ಷಗಳಾಗಿದ್ದವು. ನಾನು ನನ್ನ ಆ ಸಂತೋಷದ ಪ್ರಪಂಚದಲ್ಲಿ ಕಳೆದು ಹೋಗಿದ್ದೆ. ನಂತರ ಒಂದು ದಿನ ನನ್ನ ಸೊಂಟದ ಮೇಲೆ ಒಂದು ಸಣ್ಣ ಕಲೆ ಕಾಣಿಸಿಕೊಂಡಿತು. ಅದನ್ನು ನಾನು ನಿರ್ಲಕ್ಷಿಸಿದೆ. ಆದರೆ ನಿಧಾನವಾಗಿ ಆ ಕಲೆ ನನ್ನ ತೋಳುಗಳ ಮೇಲೆ ಹಬ್ಬಲಾರಂಭಿಸಿತು. ನಾನು ದೊಡ್ಡ ದೊಡ್ಡ ವೈದ್ಯರಿಗೆ ತೋರಿಸಿದೆ, ಆದರೆ ಯಾರಿಗೂ ಅರ್ಥವಾಗಲಿಲ್ಲ. ಹಕೀಮರು ಇದನ್ನು ರಕ್ತದ ದೋಷ ಎಂದರು ಮತ್ತು ವೈದ್ಯರು ಇದೊಂದು ರೀತಿಯ ರೋಗ ಎಂದು ಹೇಳಿದರು. 20 ವರ್ಷಗಳ ಕಾಲ ಮನೆಯಲ್ಲಿ ಬಂದಿಯಾಗಿದ್ದು ಈ ಕಾಯಿಲೆ ನನ್ನ ಮುಖದವರೆಗೂ ತಲುಪಿತು. ನನ್ನ ಚರ್ಮ ಕೆಂಪಾಗಲಾರಂಭಿಸಿತು ಮತ್ತು ಅದರ ಮೇಲೆ ಪದರಗಳು ಕಟ್ಟಲಾರಂಭಿಸಿದವು. ನಾನು ಕನ್ನಡಿಯಲ್ಲಿ ನನ್ನನ್ನೇ ನೋಡಿ ಭಯಪಡುತ್ತಿದ್ದೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ಭಯ ನನಗೆ ಚಾರುವಿನ ಕಣ್ಣುಗಳಲ್ಲಿ ಕಾಣಲಾರಂಭಿಸಿತು. ನನ್ನನ್ನು ವಿಪರೀತವಾಗಿ ಪ್ರೀತಿಸುತ್ತಿದ್ದ ಅದೇ ಹೆಂಗಸು ಈಗ ನನ್ನಿಂದ ಕಣ್ಣು ತಪ್ಪಿಸತೊಡಗಿದಳು. ಅವಳು ನನ್ನ ಕೋಣೆಗೆ ಬರುವುದನ್ನು ಕಡಿಮೆ ಮಾಡಿದಳು ಮತ್ತು ನನ್ನ ಹತ್ತಿರ ಕೂರುವುದನ್ನು ತಪ್ಪಿಸತೊಡಗಿದಳು. ಮೊದಲು ಅವಳು ಇದು ಸಾಂಕ್ರಾಮಿಕ ರೋಗವಿರಬಹುದು ಎಂದು ಹೇಳುತ್ತಿದ್ದಳು. ಆದರೆ ವೈದ್ಯರು ಹಾಗಲ್ಲ ಎಂದು ಹೇಳಿದಾಗಲೂ ಅವಳ ಭಯ ಮತ್ತು ದೂರ ಕಡಿಮೆಯಾಗಲಿಲ್ಲ. ಅವಳ ನೆಪ ಬದಲಾಯಿತು, ಆದರೆ ಅವಳ ಮನಸ್ಸು ಬದಲಾಗಲಿಲ್ಲ. ಒಂದು ರಾತ್ರಿ ನಾನು ಅವಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದೆ. ನಾನು ಅವಳ ಹತ್ತಿರ ಹೋದಾಗ ಅವಳು ಥಟ್ಟನೆ ಹಿಂದೆ ಸರಿದಳು. ಅವಳ ಮುಖದಲ್ಲಿ ಅಸಹ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ಚೀರಿಕೊಂಡು ಹೇಳಿದಳು, ನನ್ನಿಂದ ದೂರವಿರಿ ವೀರೇಂದ್ರ ಪ್ರತಾಪ್. ನನಗೆ ನಿಮ್ಮಿಂದ ಅಸಹ್ಯವಾಗುತ್ತದೆ. ನಾನು ನಿಮ್ಮ ಈ ವಿಕಾರವಾದ ಚರ್ಮವನ್ನು ಇನ್ನಷ್ಟು ನೋಡಲಾರೆ. ದೇಹ ನಿಧಾನವಾಗಿ ಕೊಳೆಯುತ್ತಿರುವ ಮನುಷ್ಯನೊಂದಿಗೆ ನಾನು ಬದುಕಲಾರೆ. ಅವಳ ಈ ಮಾತುಗಳು ನನ್ನ ರೋಗಪೀಡಿತ ಚರ್ಮದ ಉರಿಗಿಂತ ಹೆಚ್ಚು ನೋವು ನೀಡುವಂತಿದ್ದವು. ಆ ರಾತ್ರಿ ನಾನು ಒಳಗಿನಿಂದ ಒಡೆದು ಹೋಗಿದ್ದೆ. ಆ ದಿನಗಳಲ್ಲಿ ನನ್ನ ಬಿಸಿನೆಸ್ ಪಾರ್ಟ್ನರ್ ಮತ್ತು ಬಾಲ್ಯದ ಸ್ನೇಹಿತ ಅಸೀಂ ನಮ್ಮ ಮನೆಗೆ ತುಂಬಾ ಓಡಾಡುತ್ತಿದ್ದನು. ಅವನು ನನ್ನ ಸಹೋದರನಂತಿದ್ದನು. ಅವನು ನನ್ನ ಪತ್ನಿ ಚಾರುವಿಗೆ ಸಮಾಧಾನ ಹೇಳುತ್ತಿದ್ದನು, ಅವಳಿಗೆ ತಿಳಿ ಹೇಳುತ್ತಿದ್ದನು ಮತ್ತು ನನಗೆ ಆಸರೆ ನೀಡುತ್ತಿರುವಂತೆ ಕಾಣುತ್ತಿದ್ದನು. ನಾನು ನನ್ನ ಕಾಯಿಲೆ ಮತ್ತು ನೋವಿನಲ್ಲಿ ಎಷ್ಟು ಮುಳುಗಿದ್ದೆನೆಂದರೆ ಅವನು ನನಗೆ ಸಾಥ್ ನೀಡುತ್ತಿಲ್ಲ, ಬದಲಿಗೆ ನನ್ನ ಗಾಯಗಳನ್ನು ಇನ್ನಷ್ಟು ಆಳಮಾಡುತ್ತಿದ್ದಾನೆ ಎಂದು ನನಗೆ ಅರ್ಥವಾಗಲೇ ಇಲ್ಲ. ನಿಧಾನವಾಗಿ ಚಾರು ನನ್ನಿಂದ ಸಂಪೂರ್ಣವಾಗಿ ದೂರವಾದಳು. ಅವಳು ತನ್ನ ಬೇರೆ ಕೋಣೆಯನ್ನು ತೆಗೆದುಕೊಂಡಳು ಮತ್ತು ಒಂದು ದಿನ ಅವಳು ನನ್ನಲ್ಲಿ ವಿಚ್ಛೇದನ ತಲಾಕ್ ಕೇಳಿದಳು. ಅವಳು ಇನ್ನು ಮುಂದೆ ಈ ಕಷ್ಟಗಳನ್ನು ಸಹಿಸಲಾರೆ, ನನ್ನನ್ನು ಮುಕ್ತಗೊಳಿಸಿ ಎಂದು ಹೇಳಿದಳು. ನಾನು ಅವಳನ್ನು ತಡೆಯಲು ತುಂಬಾ ಪ್ರಯತ್ನಿಸಿದೆ. ಅವಳ ಕಾಲಿಗೆ ಬಿದ್ದೆ. ನನ್ನ ಅರ್ಧ ಆಸ್ತಿಯನ್ನು ಕೊಡುವುದಾಗಿಯೂ ಹೇಳಿದೆ. ಆದರೆ ಅವಳ ಕಣ್ಣಲ್ಲಿ ದ್ವೇಷ ಮಾತ್ರ ತುಂಬಿತ್ತು. ನಾನು ಸೋತು ಅವಳಿಗೆ ವಿಚ್ಛೇದನ ನೀಡಿದೆ. ಅವಳು ಅದೇ ದಿನ ಹವೇಲಿಯಿಂದ ಹೊರಟು ಹೋದಳು. ನಾನು ಅವಳು ತನ್ನ ತಂದೆ ತಾಯಿಯ ಮನೆಗೆ ಹೋಗಿರಬಹುದು ಎಂದು ಭಾವಿಸಿದೆ. ತಿಂಗಳುಗಟ್ಟಲೆ ಅದೇ ನೋವಿನಲ್ಲಿ ಬದುಕಿದೆ. ನಂತರ ನನಗೆ ತಿಳಿಯಿತು, ಚಾರು ಅದೇ ವಾರ ಅಸೀಂನನ್ನು ಮದುವೆಯಾಗಿದ್ದಳು ಮತ್ತು ಇಬ್ಬರೂ ದೇಶ ಬಿಟ್ಟು ಹೋಗಿದ್ದರು. ಈ ದ್ರೋಹ ನನ್ನ ವಿಚ್ಛೇದನಕ್ಕಿಂತ ದೊಡ್ಡದಾಗಿತ್ತು. ನನ್ನ ಸ್ನೇಹಿತನೇ ನನ್ನ ಹೆಂಡತಿಯನ್ನು ಕಸಿದುಕೊಂಡಿದ್ದನು. ಆ ದಿನದ ನಂತರ ನಾನು ಅಸೀಂನ ಹೆಸರನ್ನು ಮತ್ತೆಂದೂ ಎತ್ತಲಿಲ್ಲ. ನಾನು ಕೇವಲ ಸಂಪತ್ತು ಗಳಿಸುವುದರಲ್ಲಿ ಮುಳುಗಿ ಹೋಗಿದ್ದೆ. ನಾನು ಕುರೂಪಿ ಶ್ರೀಮಂತನಾಗಿ ಇನ್ನಷ್ಟು ಒಂಟಿಯಾಗುತ್ತಾ ಹೋದೆ. ಇಂದು 20 ವರ್ಷಗಳ ನಂತರ ನಾನು ಆ ಹುಡುಗಿಯ ತೋಳಿನ ಮೇಲಿರುವ ಗುರುತನ್ನು ನೋಡುತ್ತಿರುವಾಗ ನನ್ನ ಭೂತಕಾಲದಿಂದ ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಕಣ್ಣು ಆ ವಿಶೇಷ ವಿನ್ಯಾಸದ ಗುರುತಿನ ಮೇಲೆ ನೆಟ್ಟಿತು. ನನಗೆ ನೆನಪಾಯಿತು, ಬಹಳ ವರ್ಷಗಳ ಹಿಂದೆ ಕಾಲೇಜಿನಲ್ಲಿ ನಾನು ಮತ್ತು ಅಸೀಂ ಈಜಲು ಹೋದಾಗ ಅವನ ಎಡಗೈ ಮೇಲೂ ಇದೇ ಗುರುತು ಇತ್ತು. ನಾನು ಆಗ ಅವನನ್ನು ಕೇಳಿದಾಗ ಅವನು ನಗುತ್ತಾ ಇದು ಖಾನ್ದಾನಿ ವಂಶಪಾರಂಪರ್ಯ ಗುರುತು ಎಂದು ಹೇಳಿದ್ದನು. ಇದು ಅದೇ ಗುರುತು, ಅಸೀಂನ ಗುರುತು. ನನ್ನ ಉಸಿರು ನಿಂತು ಹೋಯಿತು. ಆ ಹುಡುಗಿ ಮತ್ತು ಅಸೀಂನ ಗುರುತು. ಇದು ಹೇಗೆ ಸಾಧ್ಯ?
ಆ ಹುಡುಗಿ ಈಗಲೂ ಭಯದಿಂದ ನಡುಗುತ್ತಿದ್ದಳು ಮತ್ತು ನನ್ನ ಮೆದುಳು ಪ್ರಶ್ನೆಗಳಿಂದ ತುಂಬಿಹೋಗಿತ್ತು. ನನ್ನ ಒಣಗಿದ ಧ್ವನಿ ಬಹಳ ಕಷ್ಟದಿಂದ ಹೊರಬಂತು. ನೀನು ಯಾರು? ನನ್ನ ಧ್ವನಿಯಲ್ಲಿ ಕೋಪವಿರಲಿಲ್ಲ, ಕೇವಲ ಆಳವಾದ ಅನುಮಾನ ಮತ್ತು ಒಳಗಿನಿಂದ ಎದ್ದ ಬಿರುಗಾಳಿ ಇತ್ತು. ಹುಡುಗಿ ನನ್ನ ಧ್ವನಿ ಕೇಳಿ ತಕ್ಷಣ ತನ್ನ ತೋಳನ್ನು ಮುಚ್ಚಿಕೊಂಡಳು ಮತ್ತು ಆಸ್ತೀನ್ ತೋಳು ಕೆಳಕ್ಕೆ ಇಳಿಸಿಕೊಂಡಳು. ಅವಳು ತೊದಲುತ್ತಾ ಹೇಳಿದಳು, ನಾನು ಅವರೇ, ಯಾರನ್ನು ನೀವು ಮದುವೆಯಾಗಿದ್ದೀರೋ? ಅವಳ ಈ ಮಾತು ಎಷ್ಟು ವಿಚಿತ್ರವಾಗಿತ್ತೆಂದರೆ ನನಗೆ ಕೋಪ ಕೂಡ ಬರಲಿಲ್ಲ. ನಾನು ಒಂದು ಹೆಜ್ಜೆ ಮುಂದೆ ಇಟ್ಟು ಅವಳ ತೋಳಿನ ಕಡೆಗೆ ಬೊಟ್ಟು ಮಾಡುತ್ತಾ ಕೇಳಿದೆ, ಈ ಗುರುತು ಹೇಗೆ ಬಂತು? ಸತ್ಯ ಹೇಳು. ಅವಳು ಜೋರಾಗಿ ಅಳಲು ಪ್ರಾರಂಭಿಸಿದಳು ಮತ್ತು ಹೇಳಿದಳು, ನನಗೆ ಗೊತ್ತಿಲ್ಲ. ದೇವರ ಆಣೆಗೂ ನನಗೆ ಗೊತ್ತಿಲ್ಲ. ನಾನು ಕಠೋರವಾಗಿ ಹೇಳಿದೆ, ಸುಳ್ಳು ಹೇಳಬೇಡ. ನೀನು ಅಸೀಮ್ನನ್ನು ಬಲ್ಲೆ. ಅಸೀಮ್ ಹೆಸರು ಕೇಳಿದ ಕೂಡಲೇ ಅವಳ ಅಳುವ ಮುಖದಲ್ಲಿ ಒಂದು ಕ್ಷಣ ಆಶ್ಚರ್ಯ ಮೂಡಿತು. ಅವಳು ಆ ಹೆಸರನ್ನು ಮೊದಲ ಬಾರಿಗೆ ಕೇಳಿದವಳಂತೆ, ಅಥವಾ ಬಹುಶಃ ಅವಳು ಅವನ ಬಗ್ಗೆ ಹೆದರಿರಬಹುದು. ಅವಳು ತಕ್ಷಣ ತಲೆ ಅಲ್ಲಾಡಿಸಿ, ಇಲ್ಲ, ನಾನು ಯಾವ ಅಸೀಮ್ನನ್ನೂ ಬಲ್ಲೆನಿಲ್ಲ ಎಂದಳು. ನಾನು ಮತ್ತೆ ಒತ್ತಾಯಪೂರ್ವಕವಾಗಿ ಕೇಳಿದೆ, ಹಾಗಾದರೆ ಈ ಗುರುತು ಹೇಗೆ ಬಂತು? ಇದು ಕಾಕತಾಳೀಯವಾಗಲು ಸಾಧ್ಯವಿಲ್ಲ. ಇದು ಕೇವಲ ಒಬ್ಬ ವ್ಯಕ್ತಿಯ ಗುರುತು. ಇದು ನಿನ್ನವರೆಗೆ ಹೇಗೆ ತಲುಪಿತು? ಹುಡುಗಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನನ್ನ ಕಡೆ ನೋಡುತ್ತಾ ನಡುಗುವ ಧ್ವನಿಯಲ್ಲಿ ಹೇಳಿದಳು, ನಾನು ಹೇಳಿದ್ದೆನಲ್ಲ ನಿಮಗೆ ಏನನ್ನೋ ತೋರಿಸಬೇಕೆಂದು. ದಯವಿಟ್ಟು ನನಗೆ ವಿಚ್ಛೇದನ ನೀಡಬೇಡಿ, ನಾನು ಎಲ್ಲವನ್ನೂ ಹೇಳುತ್ತೇನೆ. ಅವಳ ವಿಚ್ಛೇದನದ ಮಾತು ಕೇಳಿ ನಾನು ಕಂಗಾಲಾದೆ. ನಾನಿಲ್ಲಿ ನನ್ನ ಭೂತಕಾಲದ ಅತಿದೊಡ್ಡ ದ್ರೋಹದ ಸತ್ಯವನ್ನು ಹುಡುಕುತ್ತಿದ್ದರೆ ಅವಳಿಗೆ ತನ್ನ ಮದುವೆ ಮುರಿಯುವ ಚಿಂತೆ ಕಾಡುತ್ತಿತ್ತು. ನಾನು ಕಠೋರವಾಗಿ ಹೇಳಿದೆ, ವಿಚ್ಛೇದನದ ನಿರ್ಧಾರ ಆಮೇಲೆ ಆಗುತ್ತದೆ. ಮೊದಲು ಈ ಗುರುತಿನೊಂದಿಗೆ ನಿನಗೇನು ಸಂಬಂಧ ಎಂದು ಹೇಳು. ನಿನ್ನ ತಾಯಿ ಯಾರು? ತಾಯಿಯ ಹೆಸರು ಕೇಳಿದ ತಕ್ಷಣ ಅವಳು ಸಂಪೂರ್ಣ ಮೌನವಾದಳು. ಅವಳ ಮುಖ ಬಿಳಿಚಿಕೊಂಡಿತು. ಅವಳು ಏನೋ ದೆವ್ವವನ್ನು ನೋಡಿದವಳಂತೆ. ಅವಳು ತನ್ನ ಮುಖವನ್ನು 2 ಕೈಗಳಿಂದ ಮುಚ್ಚಿಕೊಂಡು ಸುಮ್ಮನಾದಳು. ನನ್ನ ಗೊಂದಲ ಈಗ ಅನುಮಾನವಾಗಿ ಬದಲಾಗುತ್ತಿತ್ತು ಮತ್ತು ಆ ಹುಡುಗಿಯ ಮುಂದಿನ ಮಾತುಗಳು ನನ್ನೊಳಗೆ ಹೊಸ ಬಿರುಗಾಳಿಯನ್ನು ಎಬ್ಬಿಸಿದವು. ಅವಳು ನನ್ನ ಕಾಲಿಗೆ ಬಿದ್ದಳು ಮತ್ತು ನನ್ನ ಕೈಗವಸು ಧರಿಸಿದ ಕೈಗಳನ್ನು ಹಿಡಿಯಲು ಪ್ರಯತ್ನಿಸಿದಳು. ನಾನು ಅವುಗಳನ್ನು ಝಾಡಿಸಿ ಬಿಡಿಸಿಕೊಂಡೆ. ಅವಳು ನೆಲದ ಮೇಲೆ ಕುಳಿತು ಅಳುತ್ತಾ ಬೇಡಿಕೊಳ್ಳುತ್ತಿದ್ದಳು, ದೇವರ ಹೆಸರಿನಲ್ಲಿ ನನಗೆ ವಿಚ್ಛೇದನ ನೀಡಬೇಡಿ. ನಿಮಗೆ ವಾರಸುದಾರ ಬೇಕಲ್ಲವೇ? ನಾನು ನಿಮಗೆ ಮಗನನ್ನು ಕೊಡುತ್ತೇನೆ. ನಿಮ್ಮ ಸೇವೆ ಮಾಡುತ್ತೇನೆ. ಈ ಹವೇಲಿಯ ದಾಸಿಯಾಗಿ ಇರುತ್ತೇನೆ. ನಾನು ಮೌನವಾಗಿ ನಿಂತು ಅವಳನ್ನು ನೋಡುತ್ತಿದ್ದೆ. ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಈ ಹುಡುಗಿ ನನ್ನ 20 ವರ್ಷದ ಹಳೆಯ ಶತ್ರುವಿನ ಗುರುತನ್ನು ತನ್ನ ತೋಳಿನ ಮೇಲೆ ಹೊಂದಿದ್ದಾಳೆ ಮತ್ತು ನನಗೆ ವಾರಸುದಾರನನ್ನು ನೀಡುವ ಭರವಸೆ ನೀಡುತ್ತಿದ್ದಾಳೆ. ನನ್ನ ಮೌನವನ್ನು ಅವಳು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡಳು. ಅವಳು ತಕ್ಷಣ ಹೇಳಿದಳು, ನಾನು ನನ್ನ ತಾಯಿಯ ಹಾಗಿಲ್ಲ. ಅವಳು ನಿಮಗೆ ದ್ರೋಹ ಮಾಡಿ ಬಿಟ್ಟು ಹೋದಳು ಎಂದು ನನಗೆ ಗೊತ್ತು. ಆದರೆ ನಾನು ನಿಮಗೆ ಎಂದಿಗೂ ದ್ರೋಹ ಮಾಡುವುದಿಲ್ಲ, ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಅವಳ ಪ್ರತಿಯೊಂದು ಶಬ್ದವೂ ನನ್ನ ತಲೆಗೆ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಗುತ್ತಿತ್ತು. ಇವಳು ನನ್ನ ಹೆಂಡತಿ ಚಾರುವನ್ನು ಬಲ್ಲವಳಾಗಿದ್ದಳು. ಅವಳ ದ್ರೋಹದ ಬಗ್ಗೆ ತಿಳಿದಿದ್ದಳು ಮತ್ತು ತಾನು ಅವಳ ಹಾಗಿಲ್ಲ ಎಂದು ಹೇಳುತ್ತಿದ್ದಳು. ನನ್ನ ತಲೆ ತಿರುಗತೊಡಗಿತು. ಅವಳು ಇನ್ನೂ ನೆಲದ ಮೇಲೆ ಕುಳಿತು ಅಳುತ್ತಿದ್ದಳು. ನೀವು ನನ್ನನ್ನು ಈ ನರಕದಿಂದ ಹೊರತಂದಿದ್ದೀರಿ. ನನ್ನನ್ನು ಖರೀದಿಸಿದ್ದು ನಿಜ, ಆದರೆ ನನಗೆ ಗೌರವವನ್ನು ನೀಡಿದ್ದೀರಿ. ನೀವು ನನ್ನನ್ನು ಮದುವೆಯಾದಿರಿ. ನನ್ನ ತಾಯಿಯ ಪಾಪದ ಶಿಕ್ಷೆಯನ್ನು ನನಗೆ ನೀಡಬೇಡಿ. ಈ ಹುಡುಗಿ, ಮೀರಾ, ಅಸೀಮ್ ಮತ್ತು ಚಾರು ಎಲ್ಲರೂ ಒಂದಕ್ಕೊಂದು ಸಂಬಂಧ ಹೊಂದಿದ್ದರು. ಕೋಪವು ನನ್ನ ಆಶ್ಚರ್ಯವನ್ನು ಮರೆಮಾಡಿತು. ನಾನು ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದು ಅವಳನ್ನು ಮೇಲಕ್ಕೆತ್ತಿದೆ. ಅವಳು ನಡುಗುತ್ತಿದ್ದಳು. ನಾನು ಕಠೋರವಾಗಿ ಕೇಳಿದೆ, ನಿನ್ನ ತಾಯಿ ಎಲ್ಲಿದ್ದಾಳೆ? ನನ್ನ ಧ್ವನಿ ಈಗ ಶಾಂತವಾಗಿರಲಿಲ್ಲ. ಅದರಲ್ಲಿ 20 ವರ್ಷಗಳ ಹಳೆಯ ಕೋಪ ಮತ್ತೆ ಜಾಗೃತವಾಗಿತ್ತು. ಆ ಚಾರು ಎಲ್ಲಿದ್ದಾಳೆ? ನಾನು ಈಗಲೇ ಅವಳನ್ನು ಭೇಟಿಯಾಗಬೇಕು. ಇದನ್ನು ಕೇಳಿ ಹುಡುಗಿ ಹೆದರಿದಳು. ಅವಳ ಕಣ್ಣುಗಳು ಅಗಲವಾದವು. ಅವಳು ತೊದಲುತ್ತಾ ಹೇಳಿದಳು, ಈಗ ರಾತ್ರಿ ಠಾಕೂರ್ ಸಾಹೇಬ್, ನಾನು ನಾಳೆ ನಿಮ್ಮನ್ನು ಅವರ ಬಳಿಗೆ ಕರೆದೊಯ್ಯುತ್ತೇನೆ. ನಾನು ಒತ್ತಾಯ ಮಾಡಿದಾಗ ಅವಳು ಗಾಬರಿಯಿಂದ, ಅವಳು ಈಗ ನಿಮ್ಮನ್ನು ಭೇಟಿಯಾಗಲು ಸಾಧ್ಯವಿಲ್ಲ ಎಂದಳು. ಆದರೆ ಬೆಳಿಗ್ಗೆ ಖಂಡಿತವಾಗಿಯೂ ಕರೆದೊಯ್ಯುವುದಾಗಿ ಭರವಸೆ ನೀಡಿದಳು. ನಾನು ಅವಳನ್ನು ತಳ್ಳಿದೆ. ಅವಳು ದೂರ ಬಿದ್ದಳು. ಸರಿ, ಬೆಳಿಗ್ಗೆ ಹೋಗೋಣ ಎಂದು ನಾನು ಹೇಳಿದೆ. ನಾನು 20 ವರ್ಷ ಕಾದಿದ್ದೇ ಇನ್ನೊಂದು ರಾತ್ರಿ ಕಾಯಬಲ್ಲೆ. ನನ್ನ ಜೀವನವನ್ನು ಹಾಳು ಮಾಡಿದ ಆ ಹೆಂಗಸಿನ ಮುಖವನ್ನು ನಾನು ನೋಡಲು ಬಯಸಿದ್ದೆ. ಅಸೀಮ್ನೊಂದಿಗೆ ಓಡಿ ಹೋಗಿ ಎಲ್ಲವನ್ನೂ ನಾಶ ಮಾಡಿದವಳ ಸ್ಥಿತಿ ಏನಾಗಿದೆ ಎಂದು ತಿಳಿಯಬೇಕಿತ್ತು. ಆ ರಾತ್ರಿ ಬಹಳ ದೀರ್ಘವಾಗಿತ್ತು. ನಾನು ಒಂದು ಕ್ಷಣವೂ ನಿದ್ರಿಸಲಿಲ್ಲ.
ನನ್ನ ದೇಹದ ಉರಿ ಮತ್ತು ಮನಸ್ಸಿನ ಕೋಪ ನನ್ನನ್ನು ಒಳಗಿನಿಂದ ಸುಡುತ್ತಿತ್ತು. ನಾನು ಕೋಣೆಯಲ್ಲಿ ಅತ್ತಿಂದಿತ್ತ ಅಡ್ಡಾಡುತ್ತಿದ್ದೆ. ಆ ಹುಡುಗಿ ಭಯದಿಂದ ಒಂದು ಮೂಲೆಯಲ್ಲಿ ಕುಳಿತಿದ್ದಳು. ಚಾರುವನ್ನು ಭೇಟಿಯಾಗಿ ಏನು ಹೇಳಲಿ ಎಂದು ನಾನು ಮತ್ತೆ ಮತ್ತೆ ಯೋಚಿಸುತ್ತಿದ್ದೆ. ನಾನು ಅವಳ ಮೇಲೆ ಕೂಗಾಡಬೇಕೇ ಅಥವಾ ನನ್ನ ಸಂಪತ್ತನ್ನು ತೋರಿಸಿ ಅವಳ ಬಡತನವನ್ನು ಗೇಲಿ ಮಾಡಬೇಕೇ? ಬೆಳಿಗ್ಗೆಯಾದಾಗ ನಾನು ಬಟ್ಟೆ ಬದಲಿಸಿರಲಿಲ್ಲ ಮತ್ತು ಆ ಹುಡುಗಿ ಕೂಡ ಅದೇ ಕೆಂಪು ಸೀರೆಯಲ್ಲಿದ್ದಳು. ನಾನು ಅವಳಿಗೆ ನಡಿ ಎಂದು ಹೇಳಿದೆ. ಅವಳು ಮೌನವಾಗಿ ಎದ್ದಳು. ಹವೇಲಿಯಿಂದ ಹೊರಡುವಾಗ ಕೆಲಸದವರು ನಮ್ಮನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. 60 ವರ್ಷದ ಅನಾರೋಗ್ಯ ಪೀಡಿತವರ ಮತ್ತು 18 ವರ್ಷದ ವಧು ಸುಹಾಗರಾತ್ರಿಯ ಮರುದಿನ ಬೆಳಿಗ್ಗೆ ಎಲ್ಲಿಗೆ ಹೋಗುತ್ತಿದ್ದಾರೆ ಎಂದು ಯೋಚಿಸುತ್ತಿರಬಹುದು. ನಾನೇ ಕಾರು ಓಡಿಸುತ್ತಿದ್ದೆ. ಜಯಂತ್ನನ್ನು ಜೊತೆಗೆ ಕರೆದುಕೊಂಡು ಹೋಗಲಿಲ್ಲ. ಆ ಹುಡುಗಿ ಮೀರಾ ನನ್ನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದಳು ಮತ್ತು ನಗರದ ಹಳೆಯ ಪ್ರದೇಶಗಳ ಕಡೆಗೆ ದಾರಿ ತೋರಿಸುತ್ತಿದ್ದಳು. ನನ್ನ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು, ಏಕೆಂದರೆ ಇಂದು 20 ವರ್ಷಗಳ ನಂತರ ನಾನು ನನ್ನ ಅತಿದೊಡ್ಡ ದ್ರೋಹವನ್ನು ಎದುರಿಸಲಿದ್ದೆ. ಕೊನೆಗೆ ಅವಳು ಒಂದು ಕಡೆ ನಿಲ್ಲಲು ಹೇಳಿದಾಗ ನಾನು ಕಾರು ನಿಲ್ಲಿಸಿದೆ. ನಾವು ನಗರದ ಮುಖ್ಯ ಸ್ಮಶಾನದ ಹೊರಗೆ ನಿಂತಿರುವುದನ್ನು ನೋಡಿದೆ. ನನ್ನ ಎದೆ ಧಸಕ್ಕೆಂದಿತು. ಅವಳು ಕಾರಿನಿಂದ ಇಳಿದು ಮೆಲ್ಲನೆಯ ಧ್ವನಿಯಲ್ಲಿ ಅವಳು ಇಲ್ಲೇ ಇದ್ದಾರೆ ಎಂದಳು. ನಾನು ಕೋಪ ಮತ್ತು ಗೊಂದಲದಿಂದ ಅವಳ ಹಿಂದೆ ಹೋದೆ. ಅವಳು ಮಣ್ಣಿನ ರಾಶಿಗಳ ನಡುವೆ ನಡೆದು ಹಳೆಯದೊಂದು ಸಮಾಧಿಯ ಮುಂದೆ ನಿಂತಳು. ಅವಳು ಮಣ್ಣಿನ ಕಡೆಗೆ ಬೊಟ್ಟು ಮಾಡಿ, ನೀವು ಇವರನ್ನೇ ಅಲ್ವಾ ಭೇಟಿಯಾಗಬೇಕಿತ್ತು? ಇವರೇ ನನ್ನ ತಾಯಿ ಎಂದಳು. ನಾನು ಸಮಾಧಿಯ ಕಡೆಗೆ ನೋಡಿ ನನ್ನ ಕೈಗವಸು ಧರಿಸಿದ ಕೈಯಿಂದ ಅದರ ಮೇಲಿದ್ದ ಮಣ್ಣನ್ನು ಸರಿಸಿದೆ. ಅದರ ಮೇಲೆ ಚಾರು ಎಂದು ಬರೆದಿತ್ತು ಮತ್ತು ಕೆಳಗೆ ಅವಳ ಸಾವಿನ ದಿನಾಂಕವಿತ್ತು. ಅವಳು ಸತ್ತು 10 ವರ್ಷಗಳಾಗಿತ್ತು. ನಾನು ಅಲ್ಲೇ ಮಂಡಿಯೂರಿ ಕುಸಿದು ಬಿದ್ದೆ. ನನ್ನ ಕೋಪ ಮತ್ತು ಸೇಡು ಎಲ್ಲವೂ ಮುಗಿದು ಹೋಯಿತು. ಯಾವ ಮಹಿಳೆಯನ್ನು ನಾನು ಅವಮಾನಿಸಲು ಬಂದಿದ್ದೆನೋ ಅವಳು 10 ವರ್ಷಗಳಿಂದ ಮಣ್ಣಿನ ಅಡಿಯಲ್ಲಿ ಮಲಗಿದ್ದಳು. ನನ್ನೊಳಗೆ ಯಾರು ಜೋರಾಗಿ ಅತ್ತರು. 20 ವರ್ಷದ ಹಳೆಯ ನೋವು ಎಚ್ಚರವಾಯಿತು. ನನ್ನ 20 ವರ್ಷಗಳ ದ್ವೇಷ ಮತ್ತು ತಹತಃ ಆ ಮಣ್ಣಿನ ರಾಶಿಯ ಮುಂದೆ ವ್ಯರ್ಥವಾಯಿತು. ನನ್ನೊಳಗಿನ ಜ್ವಾಲಾಮುಖಿ ತಣ್ಣಗಾಯಿತು. ನಾನು ಏನನ್ನಾದರೂ ಮಾತನಾಡಲು ಬಯಸಿದೆ, ಆದರೆ ನನ್ನ ನಾಲಿಗೆ ಸಹಕರಿಸಲಿಲ್ಲ. ಆಗ ಆ ಹುಡುಗಿ ಮೀರಾ ನನ್ನ ಬಳಿ ಬಂದಳು. ಅವಳ ದನಿ ಕೂಡ ಕಣ್ಣೀರಿನಲ್ಲಿ ಮುಳುಗಿತ್ತು. ಠಾಕೂರ್ ಸಾಹೇಬ್, ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದಳು. ಇದು ನನ್ನ ತಾಯಿ ಚಾರು ಮತ್ತು ನನ್ನ ತಂದೆ ಅಸೀಂ ಆಗಿದ್ದರು. ಅಸೀಂ ಹೆಸರು ಕೇಳಿ ನನ್ನ ದೇಹಕ್ಕೆ ಆಘಾತವಾಯಿತು. ನಾನು ತಿರುಗಿ ಅವಳ ಕಡೆ ನೋಡಿದೆ. ಅವಳು ಹೇಳಿದಳು, ಬಹುಶಃ ನಾನು ಆ ಇಬ್ಬರ ಪಾಪದ ಫಲ. ಅವಳ ಕಣ್ಣುಗಳಿಂದ ನೀರು ಹರಿಯತೊಡಗಿತು. ನನಗೆ ಬುದ್ಧಿ ಬಂದಾಗಿನಿಂದ ನನ್ನ ತಾಯಿಯನ್ನು ಆ ಮನುಷ್ಯನು ಪ್ರತಿದಿನ ಹೊಡೆಯುವುದನ್ನು ನೋಡಿದ್ದೇನೆ. ನನ್ನ ಬಾಲ್ಯವು ನನ್ನ ತಾಯಿಯ ಅಳು ಮತ್ತು ಅಸೀಂನ ಬೈಗುಳಗಳಲ್ಲಿ ಕಳೆಯಿತು. ಅವನು ಪ್ರತಿದಿನ ಅವಳನ್ನು ಹೊಡೆಯುತ್ತಿದ್ದನು ಮತ್ತು ನೀನು ಓಡಿಹೋದ ಹೆಂಗಸು, ಕೆಟ್ಟ ಹೆಂಗಸು ಎಂದು ಬೈಯುತ್ತಿದ್ದನು. ನೀನು ನಿನ್ನ ಅನಾರೋಗ್ಯ ಪೀಡಿತ ಶ್ರೀಮಂತ ಗಂಡನನ್ನು ಅವನ ಕಾಯಿಲೆಯಲ್ಲಿ ಬಿಟ್ಟು ಬಂದೆ ಎಂದು ಅವನು ಹೀಯಾಳಿಸುತ್ತಿದ್ದನು. ನೀನು ನನ್ನನ್ನು ಮದುವೆಯಾಗಿದ್ದು ಏಕೆ ಎಂದು ಅವನು ಯಾವಾಗಲೂ ಕೇಳುತ್ತಿದ್ದನು ಮತ್ತು ಅವಳನ್ನು ಅವಮಾನಿಸುತ್ತಿದ್ದನು. ಮೀರಾಳ ಮಾತುಗಳು ನನ್ನ ಹೃದಯಕ್ಕೆ ಇಳಿಯುತ್ತಿದ್ದವು. ನಾನು ಯಾರನ್ನು ದ್ವೇಷಿಸುತ್ತಿದ್ದೆನೋ ಆ ಚಾರು ತಾನೇ ಇಷ್ಟೊಂದು ಅವಮಾನವನ್ನು ಸಹಿಸುತ್ತಿದ್ದಳು. ಮೀರಾ ದೀರ್ಘವಾಗಿ ಉಸಿರುಬಿಟ್ಟು ಹೇಳಿದಳು, ನನ್ನ ತಾಯಿ ಏನೂ ಹೇಳುತ್ತಿರಲಿಲ್ಲ, ಸುಮ್ಮನೆ ಅಳುತ್ತಿದ್ದಳು. ಅವರ ಬಳಿ ನಿಮ್ಮದೊಂದು ಫೋಟೋ ಇತ್ತು. ನೀವು ಅನಾರೋಗ್ಯಕ್ಕೆ ಒಳಗಾಗುವ ಮುಂಚಿನ ನಿಮ್ಮ ಯೌವನದ ಫೋಟೋ. ಅಸೀಂ ಮನೆಯಲ್ಲಿ ಇಲ್ಲದಿದ್ದಾಗ ಅವಳು ಆ ಫೋಟೋವನ್ನು ಎದೆಗೆ ಅಪ್ಪಿಕೊಂಡು ಗಂಟೆಗಟ್ಟಲೆ ಅಳುತ್ತಿದ್ದಳು. ತಾನು ಪಾಪ ಮಾಡಿದೆ, ವೀರೇಂದ್ರ ಪ್ರತಾಪ್ಗೆ ದ್ರೋಹ ಮಾಡಿದೆ ಎಂದು ಹೇಳುತ್ತಿದ್ದಳು. ಕಾಶ್, ಅವಳು ನಿಮ್ಮನ್ನು ಎಂದಿಗೂ ಬಿಟ್ಟು ಬರದಿದ್ದರೆ ಎಂದು ಪಶ್ಚಾತ್ತಾಪ ಪಡುತ್ತಿದ್ದಳು. ನಾನು ಇದೆಲ್ಲವನ್ನೂ ಕೇಳಿ ಆಘಾತಕ್ಕೊಳಗಾಗಿದ್ದೆ. ಆ ಮಹಿಳೆ ನನ್ನಿಂದ ಓಡಿಹೋಗಿದ್ದರೂ ನನ್ನ ನೆನಪಿನಲ್ಲೇ ಬದುಕುತ್ತಿದ್ದಳು. ಮೀರಾ ಮತ್ತೆ ತನ್ನ ತೋಳಿನ ಮೇಲಿನ ಗುರುತನ್ನು ತೋರಿಸುತ್ತಾ ಹೇಳಿದಳು, ಮತ್ತು ಈ ಗುರುತು ನಾನು ಹುಟ್ಟಿದ ದಿನದಿಂದಲೇ ನನ್ನ ತೋಳಿನ ಮೇಲಿದೆ. ನನ್ನ ತಾಯಿ ಹೇಳುತ್ತಿದ್ದರು, ಈ ಗುರುತು ನನ್ನ ತಂದೆ ಅಸೀಂನ ತೋಳಿನ ಮೇಲಿದ್ದಂತೆಯೇ ಇದೆ ಎಂದು. ಇದನ್ನು ಕೇಳಿ ನನ್ನ ಹಳೆಯ ಗಾಯ ಮತ್ತೆ ಹಸಿರಾಯಿತು. ನನಗೆ ಅರ್ಥವಾಯಿತು, ಈ ಹುಡುಗಿ ನನ್ನ ಶತ್ರುವಿನ ಗುರುತು ಅವನ ರಕ್ತವೇ. ನನ್ನ ತಾಯಿ ಈ ಗುರುತನ್ನು ದ್ವೇಷಿಸುತ್ತಿದ್ದರು ಮತ್ತು ಇದು ಶಕುನ, ನಮ್ಮ ಹಳೆಯ ಪಾಪಗಳ ನೆನಪು ಎಂದು ಹೇಳುತ್ತಿದ್ದರು. ನನ್ನ ಮೆದುಳು ಮರಗಟ್ಟುತ್ತಿತ್ತು. ಮೀರಾ ತನ್ನ ಕಥೆಯನ್ನು ಮುಂದುವರೆಸಿದಳು. ಅಸೀಂನ ವ್ಯಾಪಾರ ಮುಳುಗಿದಾಗ ಅವನು ನಿಮ್ಮಿಂದ ಕದ್ದು ತಂದಿದ್ದ ಸಂಪತ್ತೆಲ್ಲವೂ ಹಾಳಾಯಿತು. ನಾವು ಬೀದಿಗೆ ಬಂದೆವು. ನನ್ನ ತಾಯಿ ತುಂಬಾ ಅನಾರೋಗ್ಯಕ್ಕೆ ಒಳಗಾದರು ಮತ್ತು ಔಷಧಿ ಕೂಡ ಇರಲಿಲ್ಲ. ಅಸೀಂ ಅವಳ ಚಿಕಿತ್ಸೆ ಮಾಡಿಸಲಿಲ್ಲ ಮತ್ತು ಅವಳು ಸತ್ತರೆ ಒಳ್ಳೆಯದು ಎಂದು ಹೇಳುತ್ತಿದ್ದನು. ಕೊನೆಗೆ ಅವಳು ಸತ್ತೇ ಹೋದಳು. ಮೀರಾ ಸ್ವಲ್ಪ ಹೊತ್ತು ಸುಮ್ಮನಾದಳು.
ನಂತರ ಹೇಳಿದಳು, ಅದರ ನಂತರ ಆ ಮನುಷ್ಯ ಸಂಪೂರ್ಣ ರಾಕ್ಷಸನಾದನು. ಅವನು ನನ್ನನ್ನು ಹೊಡೆಯುತ್ತಿದ್ದನು ಮತ್ತು ನಾನು ಕೂಡ ನನ್ನ ತಾಯಿಯಂತೆ ಶಕುನ ಎಂದು ಹೇಳುತ್ತಿದ್ದನು. ಆಗ ನನಗೆ ಕೇವಲ 14 ವರ್ಷ. ಒಂದು ರಾತ್ರಿ ಅಸೀಂ ನನ್ನನ್ನು ಒಂದು ಮನೆಗೆ ಕರೆದೊಯ್ದು ಜೂಜಿನ ಸಾಲಕ್ಕಾಗಿ ನನ್ನನ್ನು ಮಾರಿಬಿಟ್ಟನು. ಇದನ್ನು ಕೇಳಿ ನಾನು ಒಳಗಿನಿಂದ ನಡುಗಿ ಹೋದೆ. ಅಸೀಂ ನನ್ನನ್ನು ವೇಶ್ಯಾವಾಟಿಕೆಯ ಹೋಟೆಲ್ಗೆ ಮಾರಿಬಿಟ್ಟನು ಎಂದು ಹೇಳುತ್ತಾ ಅವಳು ಬಿಕ್ಕಿ ಬಿಕ್ಕಿ ಅತ್ತಳು. ನಾನು 4 ವರ್ಷ ಆ ನರಕದಲ್ಲಿದ್ದೆ. ನಾನು ಅಲ್ಲಿ ಸಾಯಲು ಇಷ್ಟಪಡಲಿಲ್ಲ. ಅಲ್ಲಿನ ಯಜಮಾನಿ ನಾನು ವಿಶೇಷವೆಂದು ಹೇಳುತ್ತಿದ್ದಳು ಮತ್ತು ನಾನು 18 ವರ್ಷದವಳಾಗಲು ಕಾಯುತ್ತಿದ್ದಳು. ಆಗ ನಗರದ ದೊಡ್ಡ ಶ್ರೀಮಂತನಿಗೆ ನನ್ನನ್ನು ಮಾರಬಹುದು ಎಂದು. ನಂತರ ನಿಮ್ಮ ಮ್ಯಾನೇಜರ್ ಜಯಂತ್ ಬಂದರು. ಅವರು ಎಷ್ಟು ದೊಡ್ಡ ಮೊತ್ತ ನೀಡಿದರೆಂದರೆ ಯಜಮಾನಿ ತಕ್ಷಣ ನನ್ನನ್ನು ನಿಮ್ಮ ವಶಕ್ಕೆ ನೀಡಿದರು. ಅವಳು ಮೌನವಾದಳು. ಸ್ಮಶಾನದ ಮೌನದಲ್ಲಿ ಕೇವಲ ಮೀರಾಳ ಅಳು ಕೇಳಿಸುತ್ತಿತ್ತು. ನಾನು ನಿಮ್ಮನ್ನು ನೋಡಿದ ತಕ್ಷಣ ಗುರುತಿಸಿದೆ. ನನ್ನ ತಾಯಿಯ ಫೋಟೋ ನೋಡಿ ನಾನು ಹೆದರಿದ್ದೆ. ನಾನು ನಿಮ್ಮ ಶತ್ರುವಿನ ಮಗಳು ಮತ್ತು ಓಡಿಹೋದ ಪತ್ನಿಯ ಮಗಳು ಎಂದು ತಿಳಿದರೆ ನೀವು ನನ್ನನ್ನು ಕೊಲ್ಲುತ್ತೀರಿ ಎಂದು ಭಾವಿಸಿದ್ದೆ. ಅದಕ್ಕೆ ನಾನು ವಿಚ್ಛೇದನ ನೀಡಬೇಡಿ ಎಂದು ಗೋಗರೆದದ್ದು. ನಾನು ಠಾಕೂರ್ ವೀರೇಂದ್ರ ಪ್ರತಾಪ್ ಸ್ಮಶಾನದಲ್ಲಿ ನನ್ನ ಪತ್ನಿಯ ಸಮಾಧಿಯ ಮುಂದೆ ಶತ್ರುವಿನ ಮಗಳೊಂದಿಗೆ ನಿಂತಿದ್ದೆ. ಯಾರನ್ನು ನಾನು ಹಿಂದಿನ ರಾತ್ರಿ ನನ್ನ ವಧುವನ್ನಾಗಿ ತಂದಿದ್ದೆನೋ ಅವಳೇ ಇವಳು. ನಾನು ತೀವ್ರ ಆಘಾತದಲ್ಲಿದ್ದೆ. ನನ್ನ ಅಸ್ತಿತ್ವವೇ ಹೆಪ್ಪುಗಟ್ಟಿದಂತಿತ್ತು. ಸ್ಮಶಾನದಿಂದ ಹವೇಲಿಗೆ ಹೋಗುವ ದಾರಿ ಒಂದು ಮೌನ ನರಕದಂತಿತ್ತು. ನಾನು ಕಾರು ಓಡಿಸುತ್ತಿದ್ದೆ ಮತ್ತು ಸ್ಟೀರಿಂಗ್ ಮೇಲಿನ ನನ್ನ ಕೈಗಳು ನಡುಗುತ್ತಿದ್ದವು. ನನ್ನ ಮೆದುಳು ಶೂನ್ಯವಾಗಿತ್ತು. ನನ್ನ ಪಕ್ಕದ ಸೀಟಿನಲ್ಲಿ ನನ್ನ ಶತ್ರುವಿನ ಮಗಳು ಕುಳಿತಿದ್ದಳು. ಆ ಹುಡುಗಿ ಕೂಡ ಮೌನವಾಗಿದ್ದಳು. ಬಹುಶಃ ನನ್ನ ಪ್ರತಿಕ್ರಿಯೆಯಿಂದ ಹೆದರಿದ್ದಳು. ನಾನು ಏನು ಪ್ರತಿಕ್ರಿಯೆ ನೀಡಲಿ? ನಾನೇ ಒಳಗಿನಿಂದ ಸತ್ತು ಹೋಗಿದ್ದೆ. ನನ್ನ ದ್ವೇಷವು ನನ್ನ ಪತ್ನಿಯ ಸಮಾಧಿಯ ಮೇಲೆ ಮುಗಿದು ಹೋಗಿತ್ತು ಮತ್ತು ಈಗ ನನ್ನ ಬಳಿ ಕೇವಲ ಆಳವಾದ ನೋವು ಉಳಿದಿತ್ತು. ಹವೇಲಿಗೆ ತಲುಪಿದ ನಂತರ ನಾನು ಕಾರಿನಿಂದ ಇಳಿದು ನೇರವಾಗಿ ನನ್ನ ಕೋಣೆಗೆ ಹೋದೆ. ನಾನು ತಿರುಗಿ ಅವಳನ್ನು ನೋಡಲೂ ಇಲ್ಲ. ಅವಳು ನನ್ನ ಹಿಂದೆ ಬಂದಳೋ ಇಲ್ಲವೋ ನನಗೆ ತಿಳಿಯಲಿಲ್ಲ. ನನ್ನ ಕೆಲಸದವರು ನನ್ನ ಸ್ಥಿತಿ ನೋಡಿ ಹೆದರಿದರು. ನಾನು ಕೋಣೆಯ ಬಾಗಿಲನ್ನು ಒಳಗಿನಿಂದ ಹಾಕಿಕೊಂಡೆ ಮತ್ತು ಹಾಸಿಗೆಯ ಮೇಲೆ ಬೀಳುವ ಬದಲು ನನ್ನ ಕುರ್ಚಿಯ ಮೇಲೆ ಕುಸಿದು ಬಿದ್ದೆ. ನಾನು ಎಲ್ಲಿ ಕುಳಿತು ನನ್ನ ವ್ಯಾಪಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೆನೋ ಇಂದು ಅಲ್ಲಿ ನನ್ನ ಸ್ವಂತ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ಮೀರಾ ಕೋಣೆಗೆ ಬಂದಳು. ಅವಳನ್ನು ನೋಡಿದ ತಕ್ಷಣ ಅವಳು ಈಗ 18 ವರ್ಷದ ವೇಶ್ಯೆಯಲ್ಲ, ಬದಲಿಗೆ ನನ್ನ ಭೂತಕಾಲದ ಜೀವಂತ ನೋವಿನಂತೆ ಭಾಸವಾಯಿತು. ನನ್ನ ಶತ್ರುವಿನ ರಕ್ತ, ನನ್ನ ದ್ರೋಹಿ ಪತ್ನಿಯ ಗುರುತು. ನಾನು ಅವಳ ಬಳಿ ಏನೂ ಹೇಳಲಿಲ್ಲ, ಕೇವಲ ಕಣ್ಣು ಮುಚ್ಚಿಕೊಂಡೆ. ಅವಳನ್ನು ಕೋಣೆಯಿಂದ ಹೋಗಲು ಹೇಳುವ ಧೈರ್ಯವೂ ನನ್ನಲ್ಲಿರಲಿಲ್ಲ. ಹಲವು ದಿನಗಳು ಕಳೆದವು. ನಾನು ಕೋಣೆಯಲ್ಲಿ ಬಂದಿಯಾಗಿದ್ದೆ ಮತ್ತು ಅವಳು ಮೌನವಾಗಿ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಿದ್ದಳು. ಅವಳು ಕೆಲವೊಮ್ಮೆ ಊಟ ತಂದು ಕೆಲವೊಮ್ಮೆ ನೀರು ತಂದು ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದಳು. ಆದರೆ ನಾನು ಅವಳ ಕೈಯನ್ನು ತಳ್ಳಿ ದೂರ ಹೋಗು ಎಂದು ಅರಚುತ್ತಿದ್ದೆ. ಒಂದು ರಾತ್ರಿ ಅವಳು ನನ್ನ ಔಷಧಿ ತಂದಾಗ ನಾನು ತಟ್ಟೆಯನ್ನು ಎಸೆದೆ. ಗಾಜಿನ ಚೂರುಗಳು ಕೋಣೆಯಲ್ಲೆಲ್ಲ ಹರಡಿದವು. ನಾನು ಕೋಪದಿಂದ ಹೇಳಿದೆ, ಹೊರಟು ಹೋಗು, ನಿನ್ನ ಅನುಕಂಪ ನನಗೆ ಬೇಡ. ಅವಳು ಅಳುತ್ತಾ ಹೇಳಿದಳು, ನಾನು ಎಲ್ಲಿಗೆ ಹೋಗಲಿ? ಈ ಮದುವೆ ಇದೆಲ್ಲವೂ. ನಾನು ಅವಳ ಮಾತನ್ನು ಕತ್ತರಿಸಿದೆ. ನಾನು ನಿನ್ನನ್ನು ಕೇವಲ ವಾರಸುದಾರನಿಗಾಗಿ ಖರೀದಿಸಿದ್ದೆ, ನನ್ನ ಶತ್ರುವಿನ ಮಗಳನ್ನು ಮದುವೆಯಾಗಲು ಅಲ್ಲ. ಅವಳು ನನ್ನ ಹತ್ತಿರ ಬಂದಾಗ ನಾನು ಹಿಂದೆ ಸರಿದು, ನನ್ನನ್ನು ಮುಟ್ಟಬೇಡ ಎಂದೆ. ನಿನ್ನನ್ನು ನೋಡಿದರೆ ನನಗೆ ಚಾರು ನೆನಪಾಗುತ್ತಾಳೆ. ಅವಳ ದ್ರೋಹ ನೆನಪಾಗುತ್ತದೆ. ಅಸೀಂ ನೆನಪಾಗುತ್ತಾನೆ. ನೀನು ಆ ಇಬ್ಬರ ಪಾಪ. ಅವಳು ನೆಲದ ಮೇಲೆ ಕುಳಿತು ಅಳುತ್ತಾ ನನ್ನ ಕಾಲು ಹಿಡಿಯಲು ಪ್ರಯತ್ನಿಸಿದಳು. ಠಾಕೂರ್ ಸಾಹೇಬ್, ನಾನು ನನ್ನ ತಾಯಿಯ ಹಾಗಿಲ್ಲ. ಅವಳು ನಿಮ್ಮನ್ನು ಬಿಟ್ಟರೂ ನಾನು ಏನೂ ಮಾಡಿಲ್ಲ. ನಾನು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ನಾನು ನಿಮ್ಮ ಪತ್ನಿ, ನಿಮ್ಮನ್ನು ನೋಡಿಕೊಳ್ಳುತ್ತೇನೆ. ನನ್ನಿಂದ ದೂರ ಹೋಗಬೇಡಿ. ಆದರೆ ಅವಳ ಮಾತುಗಳ ಪರಿಣಾಮ ನನ್ನ ಮೇಲಾಗಲಿಲ್ಲ, ಏಕೆಂದರೆ ನನ್ನ ಹೃದಯ ಕಲ್ಲಾಗಿತ್ತು. ಆದರೂ ಅವಳು ಸೋಲ ಒಪ್ಪಿಕೊಳ್ಳಲಿಲ್ಲ. ಮರುದಿನದಿಂದ ಅವಳು ನನ್ನ ಕೋಪ, ಬೈಗುಳದ ನಡುವೆಯೂ ನನ್ನ ಸೇವೆ ಮಾಡುತ್ತಲೇ ಇದ್ದಳು. ನನ್ನ ಕಾಯಿಲೆಯಿಂದಾಗಿ ನನ್ನ ಕೆಲಸದವರು ನನ್ನಿಂದ ದೂರ ಇರುತ್ತಿದ್ದರು ಮತ್ತು ಮುಖವಾಡ ಧರಿಸಿ ಕೋಣೆಗೆ ಬರುತ್ತಿದ್ದರು. ಆದರೆ ಅವಳು ಮುಖವಾಡವಿಲ್ಲದೆ ನನ್ನ ಮುಂದೆ ಬರುತ್ತಿದ್ದಳು. ನನ್ನ ಸುಟ್ಟು ಹೋದ ಕೆಟ್ಟ ಚರ್ಮವನ್ನು ನೋಡಿಯೂ ಅವಳ ಮುಖದಲ್ಲಿ ಎಂದೂ ಅಸಹ್ಯ ಕಾಣುತ್ತಿರಲಿಲ್ಲ. ಒಂದು ರಾತ್ರಿ ನನ್ನ ಕಾಯಿಲೆ ತುಂಬಾ ಹೆಚ್ಚಾಯಿತು ಮತ್ತು ನನ್ನ ಚರ್ಮ ಬೆಂಕಿಯಂತೆ ಉರಿಯಲು ಪ್ರಾರಂಭಿಸಿತು. ನಾನು ನೋವಿನಿಂದ ಒದ್ದಾಡುತ್ತಾ ಕೋಣೆಯಲ್ಲಿ ವಸ್ತುಗಳನ್ನು ಎಸೆಯುತ್ತಿದ್ದೆ. ಕೆಲಸದವರು ಹೆದರಿ ಹೊರಗೆ ನಿಂತಿದ್ದರು. ಯಾರೂ ಹತ್ತಿರ ಬರುತ್ತಿರಲಿಲ್ಲ. ಆಗ ಅವಳು ಓಡುತ್ತಾ ಒಳಗೆ ಬಂದು ನನ್ನನ್ನು ಸಮಾಧಾನಪಡಿಸಿದಳು. ನಾನು ಅವಳನ್ನು ತಳ್ಳಲು ಪ್ರಯತ್ನಿಸಿದೆ.
ಆದರೆ ಅವಳ ಹಿಡಿತ ತುಂಬಾ ಗಟ್ಟಿಯಾಗಿತ್ತು. ಅವಳು ನನ್ನನ್ನು ಕೂರಿಸಿದಳು. ಮುಲಾಮು ತಂದು ತನ್ನ ಕೈಗೆ ಹಚ್ಚಿಕೊಂಡು ನನ್ನ ಉರಿಯುವ ಕುತ್ತಿಗೆಗೆ ಹಚ್ಚಲು ಪ್ರಾರಂಭಿಸಿದಳು. ನಾನು ಶಾಂತನಾದೆ. ಅವಳ ಕೈಯಲ್ಲಿ ನಡುಕವಿರಲಿಲ್ಲ, ಭಯವಿರಲಿಲ್ಲ, ಅಸಹ್ಯವೂ ಇರಲಿಲ್ಲ. ಅವಳು ಸಮಾಧಾನದಿಂದ ತನ್ನ ಕೆಲಸ ಮಾಡುತ್ತಿದ್ದಳು. ನಾನು ಆಶ್ಚರ್ಯದಿಂದ ಅವಳ ಕೈ ಹಿಡಿದು ಕೇಳಿದೆ, ನನ್ನ ಈ ಕುರೂಪದ ಚರ್ಮವನ್ನು ಕಂಡು ನಿನಗೆ ಅಸಹ್ಯವಾಗುವುದಿಲ್ಲವೇ? ನನ್ನ ಮೊದಲ ಹೆಂಡತಿಗಂತೂ ನನ್ನ ಮುಖ ಕಂಡರೆ ದ್ವೇಷವಿತ್ತು. ಮೀರಾ ನನ್ನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ, ಬದಲಿಗೆ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಅವಳು ಹೇಳಿದಳು, ನಿಮ್ಮನ್ನು ಯಾರು ದ್ವೇಷಿಸಲು ಸಾಧ್ಯ? ಅವಳ ಈ ಉತ್ತರ ನನ್ನನ್ನು ಆಶ್ಚರ್ಯಚಕಿತನನ್ನಾಗಿ ಮಾಡಿತು. ಅವಳು ಹೇಳಿದಳು, ನೀವು ತುಂಬಾ ಒಳ್ಳೆಯ ಮನಸ್ಸಿನವರು. ನಾನು ಕಟುವಾಗಿ ನಕ್ಕೆ ಮತ್ತು ಹೇಳಿದೆ, ನಾನು ಅವನೇ, ನಿನ್ನನ್ನು ಖರೀದಿಸಿದವನು. ಆದರೆ ಅವಳು ತಲೆ ಅಲ್ಲಾಡಿಸುತ್ತಾ ಹೇಳಿದಳು, ಇಲ್ಲ, ನೀವು ನನ್ನನ್ನು ಈ ನರಕದಿಂದ ಹೊರತಂದವರು. ನನ್ನ ತಂದೆಯ ಪಾಪಗಳಿಂದ ನನ್ನನ್ನು ರಕ್ಷಿಸಿದವರು. ನನಗೆ ದ್ವೇಷವಿರುವುದು ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ಮಾತ್ರ, ನನ್ನ ತಾಯಿ ಮತ್ತು ನನ್ನನ್ನು ಮಾರಿಬಿಟ್ಟ ನನ್ನ ತಂದೆ ಅಸಿಂ ಮೇಲೆ. ನೀವು ನನ್ನನ್ನು ರಕ್ಷಿಸಿದ್ದೀರಿ, ನಾನು ನಿಮ್ಮನ್ನು ಹೇಗೆ ದ್ವೇಷಿಸಲು ಸಾಧ್ಯ? ನಾನು ಅವಳ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ಅವಳನ್ನು ನೋಡುತ್ತಲೇ ಇದ್ದೆ. ಅವಳ ಈ ಮಾತುಗಳು ನನ್ನ ಕಿವಿಗಳಿಗೆ ಮಾತ್ರವಲ್ಲ, ನನ್ನ ಆತ್ಮಕ್ಕೆ ಇಳಿದವು. ಇಂದಿನವರೆಗೂ ಯಾರು ನಾನು ಒಳ್ಳೆಯವನು ಎಂದು ಹೇಳಿರಲಿಲ್ಲ. ನನ್ನ ಈ ಸುಟ್ಟ ಕುರೂಪದ ಚರ್ಮದ ಹಿಂದೆ ಯಾರೂ ನನ್ನ ಹೃದಯವನ್ನು ನೋಡಿರಲಿಲ್ಲ. ನನ್ನ ಹೆಂಡತಿ ಚಾರು ಕೂಡ ನೋಡಿರಲಿಲ್ಲ. ಆದರೆ ಈ ಹುಡುಗಿ, ನನ್ನ ಶತ್ರುವಿನ ಮಗಳು, ನನ್ನ ದ್ವೇಷದ ಗೋಡೆಯಲ್ಲಿ ಮೊದಲ ಬಿರುಕನ್ನು ಉಂಟುಮಾಡಿದಳು. ಆ ರಾತ್ರಿ ನಾನು ಅವಳನ್ನು ಮುಲಾಮು ಹಚ್ಚದಂತೆ ತಡೆಯಲಿಲ್ಲ. ಅವಳ ಕೈಗಳ ಸ್ಪರ್ಶದಲ್ಲಿ ಅಸಹ್ಯವಿರಲಿಲ್ಲ, ಬದಲಿಗೆ ಒಂದು ವಿಚಿತ್ರವಾದ ಆಪ್ತತೆ ಮತ್ತು ನೆಮ್ಮದಿ ಇತ್ತು. ಆ ರಾತ್ರಿ ಮೊದಲ ಬಾರಿಗೆ ನನ್ನ ದೇಹದ ಉರಿ ಕಡಿಮೆಯಾಯಿತು ಮತ್ತು ನನ್ನ ಆತ್ಮದ ಬೆಂಕಿಯು ತಣ್ಣಗಾಗಲು ಪ್ರಾರಂಭಿಸಿತು. ಅದರ ನಂತರ ಎಲ್ಲವೂ ಬದಲಾಯಿತು. ನಾನು ಅವಳೊಂದಿಗೆ ಜಗಳವಾಡುವುದನ್ನು ನಿಲ್ಲಿಸಿದೆ ಮತ್ತು ಅವಳನ್ನು ನನ್ನಿಂದ ದೂರ ತಳ್ಳುವುದನ್ನು ಬಿಟ್ಟೆ. ಅವಳು ನೆರಳಿನಂತೆ ನನ್ನ ಜೊತೆ ಇರಲಾರಂಭಿಸಿದಳು. ಈಗ ಅವಳು ಕೇವಲ ನನ್ನ ಹೆಂಡತಿಯಾಗಿರಲಿಲ್ಲ, ಬದಲಿಗೆ ನನ್ನ ಆರೈಕೆ ಮಾಡುವ ನರ್ಸ್ ಮತ್ತು ನನ್ನ ಸ್ನೇಹಿತೆಯಾಗಿದ್ದಳು. ಅವಳು ನನಗಾಗಿ ಅಡುಗೆ ಮಾಡುತ್ತಿದ್ದಳು, ತನ್ನ ಕೈಯಿಂದಲೇ ತಿನ್ನಿಸುತ್ತಿದ್ದಳು, ನನ್ನ ಔಷಧಿಯ ಬಗ್ಗೆ ಗಮನ ಹರಿಸುತ್ತಿದ್ದಳು, ನನಗೆ ಕಥೆಗಳನ್ನು ಹೇಳುತ್ತಿದ್ದಳು ಮತ್ತು ನನ್ನನ್ನು ನಗಿಸಲು ಪ್ರಯತ್ನಿಸುತ್ತಿದ್ದಳು. 60 ವರ್ಷದ ಅನಾರೋಗ್ಯ ಪೀಡಿತ ಮತ್ತು ಕುರೂಪಿಯಾಗಿದ್ದ ನಾನು ವರ್ಷಗಳ ನಂತರ ನಗಲಾರಂಭಿಸಿದೆ. ನನ್ನ ಹವೇಲಿಯ ಕೆಲಸದವರು ಕೂಡ ಆಶ್ಚರ್ಯಚಕಿತರಾಗಿದ್ದರು, ಏಕೆಂದರೆ ಅವರು ಠಾಕೂರ್ ವೀರೇಂದ್ರ ಪ್ರತಾಪ್ ಬದಲಾಗುತ್ತಿರುವುದನ್ನು ನೋಡುತ್ತಿದ್ದರು. ನಾನು ಮತ್ತೆ ಕನ್ನಡಿ ನೋಡಲು ಪ್ರಾರಂಭಿಸಿದೆ. ಕಾಯಿಲೆ ಇನ್ನೂ ಇತ್ತು, ಆದರೆ ಅದರ ನೋವು ಕಡಿಮೆಯಾಗಿತ್ತು. ಬಹುಶಃ ಈಗ ನನ್ನ ಸುಟ್ಟ ಚರ್ಮವನ್ನು ದ್ವೇಷಿಸದ ಯಾರೋ ಒಬ್ಬರು ಇದ್ದರು ಎಂಬ ಕಾರಣಕ್ಕಾಗಿ ಇರಬಹುದು. ಮೀರಾ ನನ್ನ ಜಾತಿಯನ್ನು ದ್ವೇಷಿಸುವುದನ್ನು ಮರೆಸಿದ್ದಳು. ನಮ್ಮ ಸಂಬಂಧ ವಿಚಿತ್ರವಾಗಿತ್ತು. ಅವಳು ನನ್ನ ಹೆಂಡತಿಯೂ ಆಗಿದ್ದಳು. ಅದರಲ್ಲಿ ತಂದೆ ಮಗಳಂತಹ ಆಪ್ತತೆಯೂ ಇತ್ತು ಮತ್ತು ಸ್ನೇಹಿತರಂತಹ ಗೌರವವೂ ಇತ್ತು. ಅವಳು ನನ್ನ ಶತ್ರುವಿನ ಮಗಳಾಗಿದ್ದಳು. ಆದರೆ ಈಗ ಅವಳೇ ನನ್ನ ಅತಿದೊಡ್ಡ ಹಿತೈಷಿಯಾಗಿದ್ದಳು. ನಾನು ಅವಳನ್ನು ಮನಃಪೂರ್ವಕವಾಗಿ ಒಪ್ಪಿಕೊಂಡಿದ್ದೇನೆ ಎಂದು ಅವಳಿಗೆ ಎಂದಿಗೂ ಹೇಳಲಿಲ್ಲ. ಆದರೆ ಅವಳು ನನ್ನ ನಡವಳಿಕೆಯಿಂದ ಎಲ್ಲವನ್ನೂ ಅರ್ಥಮಾಡಿಕೊಂಡಿದ್ದಳು. ಒಂದು ರಾತ್ರಿ ಅವಳು ನನ್ನ ಹತ್ತಿರ ಬಂದು ನನ್ನ ಹಾಸಿಗೆಯ ಮೇಲೆ ಕುಳಿತಳು. ನಾನು ಅವಳನ್ನು ದೂರ ಮಾಡಲಿಲ್ಲ. ಅವಳು ಮೆದುವಾದ ದನಿಯಲ್ಲಿ ಹೇಳಿದಳು, ಠಾಕೂರ್ ಸಾಹೇಬರೇ, ನನ್ನ ತಾಯಿ ನಿಮಗೆ ಮೋಸ ಮಾಡಿದ್ದರು ಮತ್ತು ನನ್ನ ತಂದೆ ನಿಮ್ಮನ್ನು ಲೂಟಿ ಮಾಡಿದ್ದರು. ನೀವು ಅವರ ಪಾಪಗಳಿಗೆ ನನಗೆ ಶಿಕ್ಷೆ ನೀಡುತ್ತೀರಾ? ನಾನು ಅವಳ ಕಣ್ಣುಗಳಲ್ಲಿ ಅದೇ ಹಳೆಯ ಭಯವನ್ನು ಕಂಡೆ. ನಾನು ಮೆಲ್ಲಗೆ ಹೇಳಿದೆ, ನಿನ್ನ ತಾಯಿ ನನ್ನನ್ನು ಬಿಟ್ಟು ಹೋಗಿದ್ದರು ಮತ್ತು ನೀನು ನನ್ನನ್ನು ನೋಡಿಕೊಳ್ಳುತ್ತಿದ್ದೀಯಾ? ಇದು ನನ್ನ ಒಪ್ಪಿಗೆಯಾಗಿತ್ತು. ಅವಳ ಕಣ್ಣುಗಳಿಂದ ಕಣ್ಣೀರು ಬರಲಾರಂಭಿಸಿತು. ಸಮಯ ಕಳೆಯಿತು. ಹವೇಲಿಯ ಶೂನ್ಯತೆ ಮರೆಯಾಗತೊಡಗಿತು ಮತ್ತು ನನ್ನ ಒಳಗಿನ ಖಾಲಿತನವೂ ಮಾಯವಾಯಿತು. ಮೀರಾ ನನ್ನ ಜೀವನದಲ್ಲಿ ಮತ್ತೆ ಬಣ್ಣಗಳನ್ನು ತುಂಬಿದಳು. ನಂತರ ಒಂದು ದಿನ ಅವಳು ನನಗೆ ಆ ಸುದ್ದಿಯನ್ನು ನೀಡಿದಳು. ಇದಕ್ಕಾಗಿಯೇ ನಾನು ಈ ಎಲ್ಲಾ ವ್ಯವಹಾರವನ್ನು ಮಾಡಿದ್ದೆ. ಅವಳು ತಾಯಿಯಾಗಲಿದ್ದಳು. ನನ್ನ ವಾರಸುದಾರ ಬರಲಿದ್ದನು. ನಾನು ತುಂಬಾ ಸಂತೋಷವಾಗಿದ್ದೆ. ಆದರೆ ಈಗ ನನಗೆ ಈ ವಾರಸುದಾರ ನನ್ನ ಸಾಮ್ರಾಜ್ಯಕ್ಕಾಗಿ ಬೇಕಾಗಿರಲಿಲ್ಲ. ನನಗೆ ಆ ವಾರಸುದಾರ ಮೀರಾಳಿಗಾಗಿ ಬೇಕಾಗಿತ್ತು. ನಮ್ಮ ಪ್ರೀತಿಯ ಕುರುಹಾಗಿ ನಾನು ಅವಳನ್ನು ತುಂಬಾ ಜೋಪಾನವಾಗಿ ನೋಡಿಕೊಂಡೆ. ಎಷ್ಟರ ಮಟ್ಟಿಗೆಂದರೆ ನಾನು ನನ್ನ ಕಾಯಿಲೆಯನ್ನು ಕೂಡ ಮರೆತುಬಿಟ್ಟೆ. 9 ತಿಂಗಳುಗಳು ಒಂದು ಕನಸಿನಂತೆ ಕಳೆದು ಹೋದವು ಮತ್ತು ನಂತರ ಆ ದಿನ ಬಂದಿತು. ಹವೇಲಿಯಲ್ಲಿ 20 ವರ್ಷಗಳ ನಂತರ ಮಗುವಿನ ಅಳುವಿನ ಶಬ್ದ ಕೇಳಿಸಿತು. ಜಯಂತ್ ಬಂದು ನನಗೆ ಠಾಕೂರ್ ಸಾಹೇಬರೇ ಗಂಡು ಮಗುವಾಗಿದೆ ಎಂದು ಅಭಿನಂದನೆ ಸಲ್ಲಿಸಿದನು.
ನಾನು ಬೇಗನೆ ಕೋಣೆಗೆ ಹೋದೆ. ಮೀರಾ ಸುಸ್ತಾಗಿದ್ದಳು, ಆದರೆ ನಗುತ್ತಿದ್ದಳು. ಅವಳ ಹತ್ತಿರ ಒಂದು ಚಿಕ್ಕ ಮಗು ಮಲಗಿತ್ತು. ನಾನು ಅವನನ್ನು ಎತ್ತಿಕೊಂಡೆ. ಅವನು ನನ್ನ ರಕ್ತವಾಗಿರಲಿಲ್ಲ, ನನ್ನ ಶತ್ರುವಿನ ರಕ್ತವೂ ಆಗಿರಲಿಲ್ಲ. ಅವನು ಮೀರಾಳ ಮಗನಾಗಿದ್ದ ಮತ್ತು ನನ್ನ ವಾರಸುದಾರನಾಗಿದ್ದ. ನಾನು ಅವನನ್ನು ಮುದ್ದಿಸಿದೆ ಮತ್ತು ನನ್ನ ಕಣ್ಣುಗಳಿಂದ ಕಣ್ಣೀರು ಬಂದಿತು. ನಾನು ಕಳೆದುಕೊಂಡಿದ್ದೇನೆ ಎಂದು ಅಂದುಕೊಂಡಿದ್ದೆಲ್ಲವೂ ನನಗೆ ಸಿಕ್ಕಿತ್ತು. ಕೆಲವು ದಿನಗಳು ಕಳೆದವು ಮತ್ತು ಮೀರಾ ಈಗ ಚೇತರಿಸಿಕೊಂಡಿದ್ದಳು. ನಾನು ನನ್ನ ಮಗನೊಂದಿಗೆ ಆಡುತ್ತಿದ್ದೆ ಮತ್ತು ಜೀವನದಲ್ಲಿ ಮೊದಲ ಬಾರಿಗೆ ಇಷ್ಟು ಸಂತೋಷವನ್ನು ಅನುಭವಿಸುತ್ತಿದ್ದೆ. ಮೀರಾ ನನ್ನನ್ನು ನೋಡುತ್ತಿದ್ದಳು, ಆದರೆ ಅವಳ ಕಣ್ಣುಗಳಲ್ಲಿ ಮತ್ತೆ ಅದೇ ಹಳೆಯ ಭಯ ಮರಳಿತ್ತು. ನಾನು ಅವಳ ಹತ್ತಿರ ಹೋಗಿ ಕೇಳಿದೆ, ಏನಾಯಿತು ಮೀರಾ? ನೀನು ಸಂತೋಷವಾಗಿಲ್ಲವೇ? ಅವಳು ನನ್ನ ಎದೆಯ ಮೇಲೆ ತಲೆಯಿಟ್ಟು ನಡುಗುವ ದನಿಯಲ್ಲಿ ಹೇಳಿದಳು, ಠಾಕೂರ್ ಸಾಹೇಬರೇ, ಈಗ ನಿಮಗೆ ನಿಮ್ಮ ವಾರಸುದಾರ ಸಿಕ್ಕಿದ್ದಾನೆ. ಈಗ ನೀವು ನನ್ನನ್ನು ಬಿಟ್ಟು ಬಿಡುವುದಿಲ್ಲ ತಾನೇ? ಅವಳ ಮಾತು ಕೇಳಿ ನಾನು ಒಂದು ಕ್ಷಣ ಸ್ತಬ್ಧನಾದೆ. ಅವಳ ಭಯ ಸರಿಯಾಗಿತ್ತು, ಏಕೆಂದರೆ ಯಾವ ಕಾರಣಕ್ಕಾಗಿ ನಾನು ಅವಳನ್ನು ನನ್ನೊಂದಿಗೆ ಕರೆತಂದಿದ್ದೆನೋ ಅದು ಪೂರ್ಣಗೊಂಡಿತ್ತು. ನಾನು ಬಯಸಿದ್ದರೆ ಅವಳಿಗೆ ವಿಚ್ಛೇದನ ನೀಡಬಹುದಿತ್ತು. ನಾನು ಅವಳ ಮುಖವನ್ನು ಮೇಲೆತ್ತಿದೆ. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ನಾನು ಅವಳ ಕಣ್ಣುಗಳಲ್ಲಿ ನೋಡಿದೆ ಮತ್ತು ಮುಗುಳ್ನಕ್ಕೆ. 20 ವರ್ಷಗಳ ನಂತರ ನನ್ನ ಮುಖದಲ್ಲಿ ಹೃದಯದಿಂದ ಬಂದ ಮೊದಲ ನಗು ಅದು. ನಾನು ಅವಳ ಮಾತುಗಳನ್ನು ಪುನರುಚ್ಚರಿಸಿದೆ, ಬಿಟ್ಟು ಬಿಡುತ್ತೇನೆಯೇ? ಹುಚ್ಚಿ, ತನ್ನ ಜೀವನದ ಕೊನೆಯ ಭರವಸೆಯನ್ನು ಯಾರಾದರೂ ಬಿಡುತ್ತಾರೆಯೇ? ನಾನು ಅವಳ ಹಣೆ ಮುದ್ದಿಸಿದೆ. ಮೀರಾ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಮತ್ತು ನನ್ನ ತೋಳುಗಳಲ್ಲಿ ಅವಿತುಕೊಂಡಳು. ನಾನು ವಾರಸುದಾರನ ಹುಡುಕಾಟದಲ್ಲಿ ಒಂದು ಒಪ್ಪಂದ ಮಾಡಲು ಬಂದಿದ್ದೆ, ಆದರೆ ವಿಧಿಯು ನನಗೆ ಅದರ ಬದಲಾಗಿ ಒಂದು ಹೊಸ ಜೀವನ ಮತ್ತು ನಿಜವಾದ ಪ್ರೀತಿಯನ್ನು ನೀಡಿತು. ಮೀರಾ ನನ್ನ ಅಪ್ಪುಗೆಯಲ್ಲಿ ಅವಿತುಕೊಂಡಿದ್ದಳು ಮತ್ತು ನಾನು ಆ ಚಿಕ್ಕ ಮಗುವಿನ ತಲೆಯ ಮೇಲೆ ನನ್ನ ಕೈಯಾಡಿಸುತ್ತಿದ್ದೆ. ಆ ಕ್ಷಣ ಕೇವಲ ನಮ್ಮ ಮಗನ ಜನನದ ಕ್ಷಣವಾಗಿರಲಿಲ್ಲ, ಅದು ನನ್ನ 20 ವರ್ಷಗಳ ಒಂಟಿತನ ಮತ್ತು ದ್ವೇಷದ ಸಾವಿನ ಕ್ಷಣವಾಗಿತ್ತು. ನಾನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಮತ್ತು ಪಿಸುಗುಟ್ಟಿದೆ, ಎಂದಿಗೂ ಇಲ್ಲ ಮೀರಾ, ನಾನು ನಿನ್ನನ್ನು ಮತ್ತು ನಮ್ಮ ಮಗನನ್ನು ಎಂದಿಗೂ ಬಿಡುವುದಿಲ್ಲ. ಆ ರಾತ್ರಿ ಕೋಣೆಯಲ್ಲಿದ್ದ ಶಾಂತಿ ಮತ್ತು ಬೆಚ್ಚಗಿನ ಭಾವನೆ 20 ವರ್ಷಗಳ ನಂತರ ನನಗೆ ಸಿಕ್ಕ ಅತಿದೊಡ್ಡ ನೆಮ್ಮದಿಯಾಗಿತ್ತು. ಸಮಯ ಮರಳಿನಂತೆ ಕೈಗಳಿಂದ ಜಾರಲಾರಂಭಿಸಿತು, ಆದರೆ ಈಗ ಪ್ರತಿಕ್ಷಣದಲ್ಲಿಯೂ ಒಂದು ಸಂತೋಷವಿತ್ತು, ಒಂದು ಭರವಸೆಯಿತ್ತು. ಹವೇಲಿ ಮೊದಲು ನನ್ನ ಕಾಯಿಲೆ, ಸೇಡು ಮತ್ತು ಸಂಪತ್ತಿನ ತಣ್ಣನೆಯ ಕೋಟೆಯಾಗಿತ್ತು. ಈಗ ಮೀರಾಳ ನಗು ಮತ್ತು ಮಗನ ಕಿಲಿಪಿಲಿಯಿಂದ ಒಂದು ಸುಂದರ ಮನೆಯಾಗಿ ಬದಲಾಗಿತ್ತು. ನಾನು ನನ್ನ ವಾರಸುದಾರನ ಹೆಸರನ್ನು ಅಮರ್ ಎಂದು ಇಟ್ಟೆ. ಅವನು ನನ್ನ ರಕ್ತವಾಗಿರಲಿಲ್ಲ, ಆದರೆ ನನ್ನ ಹೃದಯದ ತುಂಡಾಗಿದ್ದನು. ಮೀರಾಳ ನಿಸ್ವಾರ್ಥ ಪ್ರೀತಿಯ ಸಂಕೇತವಾಗಿದ್ದನು. ಅವನನ್ನು ಎತ್ತಿಕೊಂಡು ಅಡ್ಡಾಡುವುದು, ಅವನ ಚಿಕ್ಕ ಮುಖವನ್ನು ನೋಡುವುದು, ಇದೆಲ್ಲವೂ ಆ ವೀರೇಂದ್ರ ಪ್ರತಾಪ್ಗೆ ಒಂದು ಹೊಸ ಜನ್ಮದಂತಿತ್ತು. ಯಾರನ್ನೋ ಅವನ ಮೊದಲ ಪತ್ನಿ ಚಾರು ಮೋಸದಿಂದ ಕೊಂದಿದ್ದಳು. ಮೀರಾ ತನ್ನ ನಡವಳಿಕೆಯಿಂದ ತಾನು ತನ್ನ ತಾಯಿಗಿಂತ ಎಷ್ಟು ಭಿನ್ನ ಎಂಬುದನ್ನು ಸಾಬೀತುಪಡಿಸಿದ್ದಳು. ಅವಳು ನನ್ನ ಸುಟ್ಟ ದೇಹವನ್ನಲ್ಲ, ಬದಲಿಗೆ ನನ್ನ ಗಾಯಗಳಿಂದ ತುಂಬಿದ ಹೃದಯವನ್ನು ಮುಟ್ಟಿದ್ದಳು ಮತ್ತು ಅದನ್ನು ಗುಣಪಡಿಸಿದ್ದಳು. ಅವಳ ಆರೈಕೆ ಮತ್ತು ಪ್ರೀತಿ ನನ್ನ ಕಾಯಿಲೆಯ ನೋವನ್ನು ಕೂಡ ಕಡಿಮೆ ಮಾಡಿತ್ತು. ನಾನು ಮತ್ತೆ ವ್ಯಾಪಾರದಲ್ಲಿ ಗಮನಹರಿಸಲು ಪ್ರಾರಂಭಿಸಿದೆ ಮತ್ತು ಜಯಂತ್ಗೂ ಈಗ ನನ್ನ ಬಗ್ಗೆ ಭಯ ಕಡಿಮೆಯಾಗಿತ್ತು. ಆದರೆ ಪ್ರತಿ ಕಥೆಯಲ್ಲಿಯೂ ಸಂಘರ್ಷ ಬಾಕಿಯಿರುತ್ತದೆ. ಒಂದು ದಿನ ಹವೇಲಿಗೆ ನಗರದ ಕೆಲವು ದೊಡ್ಡ ಉದ್ಯಮಿಗಳು ಮತ್ತು ಹಳೆಯ ಪರಿಚಯಸ್ಥರು ನನ್ನನ್ನು ಭೇಟಿಯಾಗಲು ಬಂದರು. ಅವರು ನಾನು ಹಠಾತ್ತನೆ ಮದುವೆಯಾಗಿರುವುದು ಮತ್ತು ವಾರಸುದಾರ ಹುಟ್ಟಿದ ಸುದ್ದಿಯಿಂದ ಆಶ್ಚರ್ಯಚಕಿತರಾಗಿದ್ದರು. ಅವರು ನನಗೆ ಅಭಿನಂದನೆ ಸಲ್ಲಿಸುವುದಕ್ಕಿಂತ ಹೆಚ್ಚಾಗಿ ಮೀರಾನನ್ನು ನೋಡಲು ಉತ್ಸುಕರಾಗಿದ್ದರು. ಮೀರಾ ಯಾವಾಗಲೂ ಸರಳವಾಗಿದ್ದಳು, ಆದರೆ ಅವಳ ಕಣ್ಣುಗಳು ಆ ಭಯಾನಕ ಭೂತಕಾಲದ ಭಯದಿಂದ ಇನ್ನೂ ತುಂಬಿದ್ದವು. ಒಬ್ಬ ಹಳೆಯ ಅಸೂಯೆಪಟ್ಟ ಮಹಿಳೆ ಕೇಳಿದಾಗ, ಠಾಕೂರ್ ಸಾಹೇಬರೇ, ನಿಮ್ಮ ಈ ಹೊಸ ಸೊಸೆ ಎಲ್ಲಿಂದ ಬಂದವರು? ನಾವು ಇವಳ ಹೆಸರನ್ನು ಎಂದೂ ಕೇಳಿಲ್ಲ. ಆಗ ನನ್ನೊಳಗಿನ ಹಳೆಯ ಠಾಕೂರ್ ಎಚ್ಚರಗೊಂಡ. ಮೀರಾಳ ಕೈ ಹಿಡಿದು ನಾನು ಅವಳನ್ನು ನನ್ನ ಜೊತೆ ನಿಲ್ಲಿಸಿಕೊಂಡೆ. ಈ ಮೀರಾ ನನ್ನ ಹೆಂಡತಿ. ಇವಳು ನನ್ನ ಹವೇಲಿಯ ಒಡತಿ. ಇವಳು ಪ್ರಾಮಾಣಿಕತೆ ಮತ್ತು ಪ್ರೀತಿ ಸಂಪತ್ತಿಗಿಂತ ಹೆಚ್ಚು ಬೆಲೆ ಬಾಳುವ ಮನೆಯಿಂದ ಬಂದವಳು. ಮತ್ತು ನನ್ನ ಹೆಂಡತಿಯ ಹಿನ್ನೆಲೆಯನ್ನು ಪರಿಶೀಲಿಸುವ ಹಕ್ಕನ್ನು ನಾನು ಯಾರಿಗೂ ನೀಡಿಲ್ಲ. ಮೀರಾ ನನ್ನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಈಗ ಭಯವಿರಲಿಲ್ಲ, ಬದಲಿಗೆ ಕೃತಜ್ಞತೆ ಮತ್ತು ಸುರಕ್ಷತೆಯ ಭಾವವಿತ್ತು. ಈ ಸಂತೋಷದ ದಿನಗಳು ಹೆಚ್ಚು ಕಾಲ ಉಳಿಯಲಿಲ್ಲ. ಒಂದು ಸಂಜೆ ಅಮರ್ ನನ್ನ ಎದೆಯ ಮೇಲೆ ಮಲಗಿದ್ದನು ಮತ್ತು ಮೀರಾ ಪಕ್ಕದಲ್ಲಿ ಕುಳಿತಿದ್ದಳು. ನಾನು ಹೇಳಿದೆ, ಮೀರಾ, ನಾನು 20 ವರ್ಷಗಳಿಂದ ಕೇವಲ ದ್ವೇಷದಿಂದ ಬದುಕುತ್ತಿದ್ದೆ. ನಿನ್ನ ತಾಯಿ ಮೋಸ ಮಾಡಿದರು, ಆದರೆ ಅವರು ನಿನ್ನನ್ನು ಜನ್ಮ ನೀಡಿದರು ಮತ್ತು ನಿನ್ನ ಮೂಲಕ ನನಗೆ ಪ್ರೀತಿ ಸಿಕ್ಕಿತು.
ಬಹುಶಃ ಇದು ವಿಧಿಯ ವಿಚಿತ್ರ ಕೊಡುಗೆಯಾಗಿದೆ. ಮೀರಾ ನನ್ನ ಸುಟ್ಟ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಹೇಳಿದಳು, ಬಹುಶಃ ದೇವರು ನನ್ನನ್ನು ಈ ನರಕದಿಂದ ಹೊರತಂದದ್ದು ನಿಮ್ಮ ಸ್ವರ್ಗವನ್ನು ಮತ್ತೆ ಅಲಂಕರಿಸಲು ಇರಬಹುದು. ಆ ರಾತ್ರಿ ನನ್ನ ಕಾಯಿಲೆ ಹಠಾತ್ತನೆ ಹೆಚ್ಚಾಯಿತು. ದೇಹದ ನೋವು ಸಹಿಸಲು ಸಾಧ್ಯವಾಯಿತು. ನಾನು ನಡುಗುತ್ತಿದ್ದೆ ಮತ್ತು ನನ್ನ ಕೈಕಾಲುಗಳು ತಣ್ಣಗಾಗುತ್ತಿದ್ದವು. ಮೀರಾ ಗಾಬರಿಯಾಗಲಿಲ್ಲ. ಅವಳು ಕೆಲಸದವರನ್ನು ದೂರವಿಟ್ಟಳು. ತಾನೇ ತನ್ನ ಸೀರೆಯನ್ನು ಹರಿದು ನನ್ನ ಬೆವರುವಿಕೆಯನ್ನು ಒರೆಸಲಾರಂಭಿಸಿದಳು ಮತ್ತು ವೈದ್ಯರನ್ನು ಕರೆಸಿದಳು. ಅವಳು ನನ್ನ ಹಣೆಯ ಮೇಲೆ ತನ್ನ ಕೈಯಿಟ್ಟು ಅಳುತ್ತಾ ಇದ್ದಳು ಮತ್ತು ಇದನ್ನೇ ಹೇಳುತ್ತಿದ್ದಳು, ನೀವು ನನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ. ಮಾತು ಕೊಟ್ಟಿದ್ದೀರಿ. ಮರುದಿನ ಬೆಳಿಗ್ಗೆ ಸೂರ್ಯನ ಮೊದಲ ಕಿರಣ ಕೋಣೆಗೆ ಬಂದಾಗ ನಾನು ಕೊನೆಯ ಬಾರಿಗೆ ಮೀರಾಳ ಮುಖವನ್ನು ನೋಡಿದೆ. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಆದರೆ ಅವಳ ಮುಖದಲ್ಲಿ ನನಗಾಗಿ ಅದೇ ಅಪಾರ ಪ್ರೀತಿ ಇತ್ತು. ನಾನು ತುಂಬಾ ಮೆದುವಾದ ದನಿಯಲ್ಲಿ ಹೇಳಿದೆ, ನೀನು ಗೆದ್ದೆ, ಮತ್ತು ನನ್ನ ತಲೆ ಅವಳ ಭುಜದ ಮೇಲೆ ಇಳಿಬಿತ್ತು. ಎಲ್ಲವೂ ಮುಗಿದಾಗ ಮೀರಾ ತುಂಬಾ ಹೊತ್ತಿನವರೆಗೆ ನನ್ನ ನಿರ್ಜೀವ ದೇಹವನ್ನು ಅಪ್ಪಿಕೊಂಡು ಅಳುತ್ತಿದ್ದಳು. ಮೀರಾ ಠಾಕೂರ್ ವೀರೇಂದ್ರ ಪ್ರತಾಪ್ಗೆ ಕೊನೆಯ ವಿದಾಯ ಹೇಳಿದಳು. ನಗರದ ಜನರು ಆಶ್ಚರ್ಯಚಕಿತರಾಗಿದ್ದರೂ ಆಕೆಯ ಯೌವನಸ್ಥ ವಿಧವೆ ಕುಗ್ಗಿಹೋಗಿರಲಿಲ್ಲ. ಅವಳು ಬಿಳಿ ಸೀರೆ ಧರಿಸಿದ್ದಳು. ಹಣೆಯ ಮೇಲೆ ಕುಂಕುಮ ಇರಲಿಲ್ಲ. ಆದರೆ ಅವಳ ಕಣ್ಣುಗಳಲ್ಲಿ ದೃಢ ಸಂಕಲ್ಪವಿತ್ತು. ಜಯಂತ್ ನನ್ನ ಉಯಿಲನ್ನು ತೆಗೆದುಕೊಂಡು ಬಂದನು. ನನ್ನ ಮರಣದ ನಂತರ ನನ್ನ ಸಂಪೂರ್ಣ ಆಸ್ತಿ, ವ್ಯವಹಾರ ಮತ್ತು ಹವೇಲಿಯ ಏಕೈಕ ಒಡತಿ ನನ್ನ ಪತ್ನಿ ಶ್ರೀಮತಿ ಮೀರಾ ವೀರೇಂದ್ರ ಪ್ರತಾಪ್ ಆಗಿರುತ್ತಾರೆ. ನನ್ನ ಮಗ ಅಮರ್ ನನ್ನ ವಾರಸುದಾರ. ಆದರೆ ಅವನು ಅಪ್ರಾಪ್ತವಯಸ್ಕ. ಅವನಿಗೆ 25 ವರ್ಷ ತುಂಬುವವರೆಗೆ ಮೀರಾನೇ ಎಲ್ಲವನ್ನೂ ನಿಭಾಯಿಸುತ್ತಾಳೆ. ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ಆದರೆ ಯಾರೂ ವಿರೋಧಿಸಲಿಲ್ಲ. ಮೀರಾ ಹವೇಲಿಯ ಎಲ್ಲ ಕೆಲಸದವರನ್ನೂ ಕರೆದಳು. ಠಾಕೂರ್ ಸಾಹೇಬರ ಜಾಗ ಈಗ ಖಾಲಿಯಾಗಿದೆ, ಆದರೆ ಹವೇಲಿಯ ಕೆಲಸ ನಿಂತಿಲ್ಲ. ನಾನು ಈಗ ಈ ಹವೇಲಿಯ ಒಡತಿ ಮತ್ತು ಅಮರ್ನ ತಾಯಿ. ಅವಳು ಠಾಕೂರ್ ವೀರೇಂದ್ರ ಪ್ರತಾಪ್ ಕುಳಿತುಕೊಳ್ಳುತ್ತಿದ್ದ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವ ಬದಲು ಅದರ ಪಕ್ಕದಲ್ಲಿ ನಿಂತುಕೊಂಡಳು. ಅವಳು ತನ್ನ ಮಗ ಅಮರ್ನನ್ನು ಎತ್ತಿಕೊಂಡು ಕಿಟಕಿಯಿಂದ ಹೊರಗೆ ಬೆಳಗುತ್ತಿರುವ ಸೂರ್ಯನ ಕಡೆ ನೋಡಿದಳು. ಮೀರಾ ತಾನು ತಂದೆ ಮತ್ತು ಪತಿ ಎಂದು ಕರೆಯಬಹುದಾಗಿದ್ದ ಎಲ್ಲವನ್ನೂ ಕಳೆದುಕೊಂಡಿದ್ದಳು. ಆದರೆ ಅವಳಿಗೆ ವೀರೇಂದ್ರ ಪ್ರತಾಪ್ರಿಂದ ಸಿಕ್ಕ ಅತಿದೊಡ್ಡ ವಿಷಯವೆಂದರೆ ಗೌರವ ಮತ್ತು ಒಂದು ಹೊಸ ಹೆಸರು. ಶತ್ರುವಿನ ರಕ್ತದ ಕುರುಹು ಈಗ ಠಾಕುರಾನಿಯ ಗುರುತಾಗಿ ಬದಲಾಗಿತ್ತು. ಅವಳು ಈಗ ಠಾಕೂರ್ ವೀರೇಂದ್ರ ಪ್ರತಾಪ್ ಅವರ ಪರಂಪರೆಯಾಗಿದ್ದಳು. ಪ್ರೀತಿ, ಗೌರವ ಮತ್ತು ಒಂದು ಹೊಸ ಮುಂಜಾನೆಯ ಭರವಸೆಯ ಪರಂಪರೆ. ಹೌದು, ಠಾಕೂರ್ ವೀರೇಂದ್ರ ಪ್ರತಾಪ್ ಅವರ ಸಾವು ಮೀರಾನನ್ನು ಒಡೆದು ಹಾಕಿತ್ತು. ಆದರೆ ಈಗ ಅವಳು ಕೇವಲ ಅಳುವ ಹುಡುಗಿಯಾಗಿರಲಿಲ್ಲ. ತನ್ನ ಪತಿಯ ಅಂತಿಮ ಪ್ರೀತಿ ಮತ್ತು ನಂಬಿಕೆ ಅವಳಿಗೆ ಉಕ್ಕಿನಂತಹ ದೃಢತೆಯನ್ನು ನೀಡಿತ್ತು. ಹವೇಲಿಯ ಹಳೆಯ ಕೆಲಸದವರು ಮತ್ತು ವ್ಯವಹಾರದ ಮ್ಯಾನೇಜರ್ಗಳು, ಅವರಲ್ಲಿ ಕೆಲವರು ಈಗಲೂ ಮೀರಾಳ ಭೂತಕಾಲದ ಬಗ್ಗೆ ಸಂಶಯ ಹೊಂದಿದ್ದರು. ಅವರು 19 ವರ್ಷದ ಈ ವಿಧವೆ ಎಷ್ಟು ದೃಢವಾಗಿ ನಿಂತಿದ್ದಾಳೆ ಎಂಬುದನ್ನು ನೋಡಿ ದಂಗಾದರು. ಅವಳು ತನ್ನ ಬಿಡಿ ಬಟ್ಟೆಗಳ ಕೆಳಗೆ ಆ ಕೆಂಪು ಜೋಡಿಯ ಬೂದಿಯನ್ನು ಹೂತು ಹಾಕಿದ್ದಳು. ಅದು ಅವಳ ಕೋಟೆಯ ವೇಶ್ಯಾಗೃಹದ ಗತಕಾಲವನ್ನು ನೆನಪಿಸುತ್ತಿತ್ತು. ಈಗ ಅವಳು ಠಾಕೂರ್ ವೀರೇಂದ್ರ ಪ್ರತಾಪ್ ಅವರ ವಿಧವೆಯಾಗಿದ್ದಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅಮರ್ನ ತಾಯಿಯಾಗಿದ್ದಳು. ಮೀರಾ ಮೊದಲು ಜಯಂತ್ನನ್ನು ಕರೆದಳು. ಜಯಂತ್ ಇಲ್ಲಿಯವರೆಗೆ ಅವಳ ಯಜಮಾನನಾಗಿದ್ದವನು ಈಗ ಅವಳ ಉದ್ಯೋಗಿಯಾಗಿದ್ದನು. ಅವನು ಸ್ವಲ್ಪ ಮುಜುಗರ ಪಟ್ಟುಕೊಂಡನು, ಆದರೆ ಮೀರಾ ಅವನಿಗೆ ಸಾಂತ್ವನ ನೀಡಿದಳು. ಜಯಂತ್ ಅವರೇ, ಠಾಕೂರ್ ಸಾಹೇಬರು ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದರು. ಈಗ ನಾನು ನಿಮ್ಮನ್ನು ನಂಬುತ್ತೇನೆ. ನನಗೆ ವ್ಯವಹಾರದ ಸೂಕ್ಷ್ಮತೆಗಳನ್ನು ಅರ್ಥಮಾಡಿಕೊಳ್ಳಬೇಕಿದೆ. ನಾನು ನಿಮ್ಮ ಯಜಮಾನಿಯಲ್ಲ, ಬದಲಿಗೆ ಸಹೋದ್ಯೋಗಿ. ನನಗೆ ಕಲಿಸಿ. ಮೀರಾ ಹಗಲು ರಾತ್ರಿ ಎನ್ನದೇ ಶ್ರಮಿಸಿದಳು. ಠಾಕೂರ್ ಸಾಹೇಬರ ಕೋಣೆಯಲ್ಲಿ ಅವರ ಕುರ್ಚಿಯ ಪಕ್ಕದಲ್ಲಿ ಕುಳಿತು ಫೈಲ್ಗಳನ್ನು ಓದಲು ಕಲಿತಳು. ತಾನು ಯಾರಿಂದ ನರಕದಿಂದ ಹೊರಬಂದಿದ್ದಳೋ ಆ ಸುಟ್ಟ ಚರ್ಮದ ಮನುಷ್ಯನ ಪರಂಪರೆಯನ್ನು ಉಳಿಸಲು ಅವಳು ತನ್ನ ಸಂಪೂರ್ಣ ಶಕ್ತಿಯನ್ನು ಹಾಕಿದಳು. ಅವಳು ನಗರದ ಆ ಅಸೂಯೆಪಟ್ಟ ವ್ಯಾಪಾರಿಗಳನ್ನು ಕೂಡ ಭೇಟಿಯಾದಳು. ಅವರು ಅನಾಥ ವಿಧವೆಯಿಂದ ಅವಳ ವ್ಯವಹಾರವನ್ನು ಕಿತ್ತುಕೊಳ್ಳಬಹುದು ಎಂದು ಭಾವಿಸಿದ್ದರು. ಆದರೆ ಮೀರಾಳ ಕಣ್ಣುಗಳಲ್ಲಿ ವೀರೇಂದ್ರ ಪ್ರತಾಪ್ ಅವರಂತೆಯೇ ತೇಜಸ್ಸು ಮತ್ತು ಪ್ರಾಮಾಣಿಕತೆ ಇತ್ತು. ಅವಳು ಒಮ್ಮೆ ಒಬ್ಬ ಹಳೆಯ ಪಾಲುದಾರನಿಗೆ ಹೇಳಿದಳು, ಠಾಕೂರ್ ಸಾಹೇಬರ ಸಂಪತ್ತು ನನ್ನದಾಗಿಲ್ಲದಿರಬಹುದು, ಆದರೆ ಅವರ ಹೆಸರು ಮತ್ತು ಅವರ ನಂಬಿಕೆ ನನ್ನ ಆಸ್ತಿ. ಇದನ್ನು ಯಾರೂ ಮುಟ್ಟಲಾರರು. ಮೀರಾ ತನ್ನ ಮಗ ಅಮರ್ನನ್ನು ಎಂದಿಗೂ ತನ್ನ ಭೂತಕಾಲದ ನೆರಳಿನಲ್ಲಿ ಇಡಲಿಲ್ಲ. ಅವನು ದೊಡ್ಡವನಾಗುತ್ತಿದ್ದಂತೆ ಮತ್ತು ಹವೇಲಿಯ ಜನರು ಅವನ ತಂದೆಯ ಬಗ್ಗೆ ಮಾತನಾಡುತ್ತಿದ್ದಾಗ ಮೀರಾ ಅವನಿಗೆ ಸತ್ಯವನ್ನು ಹೇಳಲು ನಿರ್ಧರಿಸಿದಳು. ಒಂದು ದಿನ 10 ವರ್ಷದ ಅಮರ್ ತನ್ನ ತಾಯಿಯ ಮಡಿಲಿಗೆ ಬಂದಾಗ ಅವನು ಕೇಳಿದನು,
ಅಮ್ಮ, ಅಜ್ಜ ಠಾಕೂರ್ ಸಾಹೇಬರು ಇಷ್ಟು ಮಹಾನ್ ವ್ಯಕ್ತಿಯಾಗಿದ್ದರೆ ಅಜ್ಜಿ ಚಾರು ಅವರನ್ನು ಬಿಟ್ಟು ಏಕೆ ಹೋದರು? ಮೀರಾ ದೀರ್ಘವಾಗಿ ಉಸಿರು ಬಿಟ್ಟಳು. ಅವಳು ಅಮರ್ಗೆ ತನ್ನ ತಾಯಿಯ ತಪ್ಪು, ತನ್ನ ತಂದೆ ಅಸೀಂನ ದುಷ್ಟತನ ಮತ್ತು ನಂತರ ವೀರೇಂದ್ರ ಪ್ರತಾಪ್ ಅವರ ತ್ಯಾಗದ ಕಥೆಯನ್ನು ಹೇಳಿದಳು. ಅವಳು ತನ್ನ ತೋಳಿನ ಮೇಲಿದ್ದ ಗುರುತನ್ನು ತೋರಿಸಿ ಹೇಳಿದಳು. ಇದು ದ್ವೇಷದ ಸಂಕೇತವಾಗಿತ್ತು, ಈಗ ಪ್ರೀತಿ ಮತ್ತು ತ್ಯಾಗದ ಕಥೆಯಾಗಿ ಬದಲಾಗಿದೆ. ಅವಳು ಹೇಳಿದಳು, ಮಗನೇ, ಪ್ರಪಂಚದಲ್ಲಿ ಕೆಲವು ಜನರು ತಪ್ಪುಗಳನ್ನು ಮಾಡುತ್ತಾರೆ. ನಿನ್ನ ಅಜ್ಜಿ ಮಾಡಿದರು, ನಿನ್ನ ಅಜ್ಜ ಮಾಡಿದರು. ಆದರೆ ನಿನ್ನ ಅಜ್ಜ ವೀರೇಂದ್ರ ಪ್ರತಾಪ್ ನಮಗೆ ಕಲಿಸಿದ್ದು ಏನೆಂದರೆ, ತಪ್ಪು ಮಾಡಿದವರ ಮಕ್ಕಳಿಗೆ ಆ ತಪ್ಪಿನ ಶಿಕ್ಷೆ ಸಿಗಬಾರದು. ಅವರು ದ್ವೇಷದ ಬದಲಿಗೆ ನನಗೆ ಪ್ರೀತಿಯನ್ನು ನೀಡಿದರು. ಮೋಸ ಮಾಡಿದವನ ಮಗಳಿಗೆ ಗೌರವ ನೀಡಿದರು. 20 ವರ್ಷಗಳು ಕಳೆದು ಹೋದವು. ಅಮರ್ ಈಗ 30 ವರ್ಷದವನಾಗಿದ್ದನು. ಒಬ್ಬ ಬಲಶಾಲಿ, ಒಳ್ಳೆಯ ಹೃದಯದ ಮತ್ತು ಪ್ರಾಮಾಣಿಕ ಮನುಷ್ಯನಾಗಿ ತನ್ನ ತಾಯಿಯಂತೆಯೇ ವ್ಯವಹಾರದ ಚುಕ್ಕಾಣಿ ಹಿಡಿದಿದ್ದನು. ಮೀರಾ ಹವೇಲಿಯ ಹಿರಿಯ ಠಾಕುರಾನಿಯಾಗಿದ್ದಳು. ಅವಳು ತನ್ನ ಹಳೆಯ ಬಿಳಿ ಬಟ್ಟೆಗಳಲ್ಲಿ ಇರಲಿಲ್ಲ. ಅವಳು ಬಣ್ಣದ ಸೀರೆಗಳನ್ನು ಧರಿಸುತ್ತಿದ್ದಳು. ಅವಳ ಜೀವನದಲ್ಲಿ ಈಗ ಸಂತೋಷದ ಬಣ್ಣಗಳಿದ್ದವು. ಅವಳ ಮುಖದಲ್ಲಿ ಈಗ ಭಯವಿರಲಿಲ್ಲ, ಬದಲಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸದ ಹೊಳಪಿತ್ತು. ಒಂದು ಸಂಜೆ ಮೀರಾ ತನ್ನ ಮಗ ಅಮರ್ನೊಂದಿಗೆ ಠಾಕೂರ್ ವೀರೇಂದ್ರ ಪ್ರತಾಪ್ ಮತ್ತು ಚಾರು ಅವರ ಸಮಾಧಿಯ ಹತ್ತಿರ ಕುಳಿತಿದ್ದಳು. ಈಗ ಅವರಿಬ್ಬರೂ ಒಂದೇ ಜಾಗದಲ್ಲಿದ್ದರು. ದ್ವೇಷ ಮತ್ತು ಪ್ರೀತಿಯ ಅಂತ್ಯ. ಮೀರಾ ಅಮರ್ನನ್ನು ನೋಡಿ ನಗುತ್ತಾ ಹೇಳಿದಳು, ನಿನ್ನ ಅಜ್ಜ ನನ್ನೊಂದಿಗೆ ಒಂದು ಒಪ್ಪಂದ ಮಾಡಲು ಬಂದಿದ್ದರು ಅಮರ್. ಅವರಿಗೆ ಒಬ್ಬ ವಾರಸುದಾರ ಬೇಕಾಗಿತ್ತು. ಅಮರ್ ಉತ್ತರಿಸಿದ, ಮತ್ತು ನೀವು ಅವರಿಗೆ ಒಬ್ಬ ವಾರಸುದಾರ ಮತ್ತು ಒಂದು ಹೊಸ ಜೀವನವನ್ನು ನೀಡಿದಿರಿ ಅಮ್ಮ. ನೀವು ದ್ವೇಷವನ್ನು ಪ್ರೀತಿಗೆ ಬದಲಾಯಿಸಿದಿರಿ. ಮೀರಾ ಸಮಾಧಿಯ ಕಡೆ ನೋಡಿದಳು. ಅಲ್ಲಿ ವೀರೇಂದ್ರ ಪ್ರತಾಪ್ ಮತ್ತು ಚಾರು ಅವರ ಹೆಸರುಗಳು ಈಗ ಒಟ್ಟಿಗೆ ಕಾಣುತ್ತಿದ್ದವು. ಮೀರಾ ಅಮರ್ನನ್ನು ತನ್ನ ಹತ್ತಿರ ಎಳೆದುಕೊಂಡು ಅವನ ತಲೆಯನ್ನು ಸವರಿದಳು. ಮಗನೇ, ನನ್ನ ಕಥೆ ನಿನಗೆ ಒಂದು ದೊಡ್ಡ ಪಾಠವನ್ನು ನೀಡುತ್ತದೆ. ನಮ್ಮ ಜನನ ನಮ್ಮ ಕೈಯಲ್ಲಿರುವುದಿಲ್ಲ. ನಮ್ಮ ರಕ್ತ, ನಮ್ಮ ತಂದೆ ತಾಯಿಯ ತಪ್ಪುಗಳು ಮತ್ತು ಅವರ ಕರ್ಮಗಳನ್ನು ನಾವು ಆಯ್ಕೆ ಮಾಡುವುದಿಲ್ಲ. ನಾನು ಅಸೀಂನ ಮಗಳಾಗಿದ್ದೆ ಮತ್ತು ಚಾರುಳ ಗುರುತಾಗಿದ್ದೆ, ದ್ವೇಷಕ್ಕಾಗಿ ತರಲಾಗಿತ್ತು. ಆದರೆ ನಮ್ಮ ಇಚ್ಛೆ ನಮ್ಮ ಕೈಯಲ್ಲಿರುತ್ತದೆ. ನಿನ್ನ ಅಜ್ಜ ನನಗೆ ಕಲಿಸಿದ್ದು ಏನೆಂದರೆ, ದ್ವೇಷವು ಅಂತಹ ಗಾಯವಾಗಿದ್ದು ಅದು ನಮ್ಮನ್ನು ಇತರರಿಂದಲ್ಲ, ನಮ್ಮಿಂದಲೇ ದೂರ ಮಾಡುತ್ತದೆ. ಸೇಡು ತೀರಿಸಿಕೊಳ್ಳುವ ಬೆಂಕಿ ಕೇವಲ ನಾಶವನ್ನು ನೀಡುತ್ತದೆ. ಆದರೆ ಕ್ಷಮೆ ಮತ್ತು ಪ್ರೀತಿಯ ಶಕ್ತಿ ಹೊಸ ಜೀವನವನ್ನು ನೀಡಬಲ್ಲದು. ನಾನು ನನ್ನ ತಾಯಿ ಮತ್ತು ತಂದೆಯ ಪಾಪವನ್ನು ಸ್ವೀಕರಿಸಲಿಲ್ಲ. ನಾನು ನಿನ್ನ ಅಜ್ಜನ ಪ್ರೀತಿ ಮತ್ತು ನಂಬಿಕೆಯನ್ನು ಆಯ್ಕೆ ಮಾಡಿಕೊಂಡೆ. ನೆನಪಿಡು ಅಮರ್, ನೀನು ಯಾರ ಮಗ ಅಥವಾ ಮಗಳು ಎಂಬುದು ಮುಖ್ಯವಲ್ಲ. ನೀನು ಏನಾಗುತ್ತೀಯಾ ಎಂಬುದು ಮುಖ್ಯವಾಗುತ್ತದೆ. ನಮ್ಮ ಕಥೆ ಈ ಮಾತಿಗೆ ಸಾಕ್ಷಿಯಾಗಿದೆ. ಪ್ರೀತಿ ಯಾವಾಗಲೂ ದ್ವೇಷಕ್ಕಿಂತ ದೊಡ್ಡದಾಗಿರುತ್ತದೆ ಮತ್ತು ಪ್ರಾಮಾಣಿಕತೆ ನಮ್ಮ ಭೂತಕಾಲದ ಅತ್ಯಂತ ಕೆಟ್ಟ ಕಲೆಗಳನ್ನು ಕೂಡ ತೊಡೆದುಹಾಕಬಲ್ಲದು. ಮೀರಾ ತನ್ನ ತೋಳಿನ ಗುರುತನ್ನು ಮುಟ್ಟಿದಳು. ಅದು ಈಗ ಕೇವಲ ಒಂದು ಹಳೆಯ ನೆನಪಾಗಿತ್ತು. ಹವೇಲಿಯಲ್ಲಿ ಶಾಂತಿ ಇತ್ತು ಮತ್ತು ವೀರೇಂದ್ರ ಪ್ರತಾಪ್ ಅವರ ವಾರಸುದಾರ ಪ್ರೀತಿ ಮತ್ತು ಕ್ಷಮೆಯ ಅಡಿಪಾಯದ ಮೇಲೆ ನಿಂತು ತನ್ನ ತಾಯಿಗೆ ಗೌರವ ಸಲ್ಲಿಸುತ್ತಿದ್ದನು. ನಿಮ್ಮ ಭೂತಕಾಲ, ನಿಮ್ಮ ರಕ್ತ ಅಥವಾ ನಿಮ್ಮ ಪೋಷಕರ ಕರ್ಮಗಳು ನಿಮ್ಮ ಗುರುತಾಗುವುದಿಲ್ಲ. ನೀವು ಇಂದು ಏನಾಗಲು ಬಯಸುತ್ತೀರಿ ಎಂಬುದೇ ನಿಮ್ಮ ಗುರುತು. ದ್ವೇಷದ ಪರಂಪರೆಯನ್ನು ಮುರಿದು ಪ್ರೀತಿ ಮತ್ತು ಕ್ಷಮೆಯನ್ನು ಅಳವಡಿಸಿಕೊಳ್ಳುವುದೇ ನಿಜವಾದ ಶಕ್ತಿಯಾಗಿದೆ. ಸ್ನೇಹಿತರೆ, ಈ ಕಥೆಯ ಉದ್ದೇಶ ಯಾವುದೇ ವ್ಯಕ್ತಿ, ಸಂಸ್ಥೆ ಅಥವಾ ಸಮಾಜದ ಭಾವನೆಗಳನ್ನು ನೋಯಿಸುವುದಲ್ಲ. ಕಥೆಯಲ್ಲಿ ತೋರಿಸಲಾದ ಪಾತ್ರಗಳು, ಘಟನೆಗಳು ಮತ್ತು ಸನ್ನಿವೇಶಗಳು ಕೇವಲ ಸಾಮಾಜಿಕ ಸಂದೇಶ ನೀಡುವ ಉದ್ದೇಶದಿಂದ ಪ್ರಸ್ತುತಪಡಿಸಲಾಗಿದೆ. ನಮ್ಮ ಉದ್ದೇಶವೇನೆಂದರೆ, ಸುಳ್ಳು ಆರೋಪಗಳು, ತಪ್ಪು ತಿಳುವಳಿಕೆಗಳು ಮತ್ತು ತಪ್ಪು ನಿರ್ಧಾರಗಳು ಯಾರ ಜೀವನವನ್ನಾದರೂ ಹಾಳು ಮಾಡಬಹುದು ಎಂದು ತಿಳಿಸುವುದು. ದಯವಿಟ್ಟು ಇದನ್ನು ಒಂದು ಸಾಮಾಜಿಕ ಮತ್ತು ಭಾವನಾತ್ಮಕ ಪಾಠವಾಗಿ ನೋಡಿ. ಹೌದು ಸ್ನೇಹಿತರೆ, ನಮ್ಮ ಇಂದಿನ ಈ ಕಥೆ ನಿಮಗೆ ಹೇಗೆ ಅನ್ನಿಸಿತು ಎಂದು ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ಮತ್ತು ಇಂತಹದೇ ಕಥೆಗಳನ್ನು ಕೇಳಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಕಥೆಗೆ ಒಂದು ಲೈಕ್ ಕೂಡ ಕೊಡಿ. ಜೊತೆಗೆ ಹೈಪ್ ಕೂಡ ಮಾಡಿ. ಮತ್ತು ಹೌದು ಸ್ನೇಹಿತರೆ, ನೀವು ಈ ಕಥೆಯನ್ನು ಯಾವ ನಗರದಿಂದ ಕೇಳುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡಿ ನಿಮ್ಮ ನಗರದ ಹೆಸರನ್ನು ಖಂಡಿತ ತಿಳಿಸಿ. ಧನ್ಯವಾದಗಳು.